ಮತ್ತು ಇಂಥ ಮಳೆ ಜಾಸ್ತಿ ಬರೋಂಥ ಪ್ರದೇಶದಲ್ಲಿ ನಾವು ಈ ಪಾಲಿ ಹೌಸಲ್ಲಿ ಮೊಟ್ಟ ಮೊದಲನೇದಲ್ಲಿ ಕರ್ನಾಟಕದಲ್ಲಿ ಪಾಲಿ ಹೌಸಲ್ಲಿ ಬೆಳೆದು ಒಂದು ಮಾದರಿ ತೋಟಗಾರಿಕೆ ಕ್ಷೇತ್ರವನ್ನು ನಾವು ಶೇಡಿಗಳಿ ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ನಮ್ಮ ತೋಟಗಾರಿಕೆ ಶೇಡಿಗಳಿ ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ಇಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದೀವಿ, ಜೇನು ಸಾಕಣೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು ಒಂದು ಈ 30ರಿಂದ 40 ಜೇನು ಪೆಟ್ಟಿಗೆಗಳು ನಮ್ಮ ನಮಸ್ಕಾರ ವೀಕ್ಷಕರೇ, ನಾನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಒಂದು ತೋಟಗಾರಿಕಾ ಇಲಾಖೆಯಲ್ಲಿ ಇದ್ದೀನಿ. ತೋಟಗಾರಿಕಾ ಇಲಾಖೆಯಲ್ಲಿ ಒಂದಷ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೆದಿದ್ದಾರೆ ಮತ್ತು ಯಾವ ರೀತಿ ಬೆಳೆದಿದ್ದಾರೆ ಮತ್ತು ಎಷ್ಟು ವೆರೈಟಿ ಹಣ್ಣುಗಳನ್ನು ಇವರು ಪ್ಲಾಂಟೇಶನ್ ಮಾಡಿದ್ದಾರೆ ಮತ್ತು ರೈತರು ಕೊಡುವಂಥ ನಮ್ಮ ಹಣ್ಣುಗಳು ಯಾವ್ಯಾವ ವೆರೈಟಿಗಳು ಮತ್ತು ನಮ್ಮ ಈ ಮಲೆನಾಡಕ್ಕೆ ಹೊಂದ್ಕೊಳ್ಳುವಂಥ ಹಣ್ಣುಗಳು ಆಗಿರ್ಬೋದು ಮತ್ತು ಬಿಸಿಲಿನ ಹಣ್ಣಂತ ಬರುವಂಥ ಹಣ್ಣುಗಳಾಗಿರ್ಬೋದು ಸರ್. ತಾವು ಎಷ್ಟು ಯಾವ್ಯಾವ ಥರ ಯಾವ ಹಣ್ಣಿನ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಮತ್ತು ಒಂದಷ್ಟು ಇಲ್ಲಿ ಮಾವಿನ ಗಿಡ ಮಾಡಿದ್ದಾರೆ. ಒಂದು ಮಾವಿನ ಗಿಡ 4 ಕೃಷಿ ಮಾಡಿದ್ದಾರೆ ಅವರು. ಯಾವ್ಯಾವ ಪ್ಲ್ಯಾನ್ ಹೆಂಗೆ ಮಾಡ್ಕೊಂಡ್ರು ಅದನ್ನೆಲ್ಲ ಇಲ್ಲಿ ನಮ್ಮ ನಿರ್ದೇಶಕರಿದ್ದಾರೆ ಕೃಷಿ ಇಲಾಖೆ ಅವ್ರು ಪರಿಚಯ ಮಾಡ್ಕೊಂಡು ನಮಸ್ತೆ ಸರ್. ನಮಸ್ಕಾರ. ಸರ್ ನನ್ನ ಹೆಸರು ರಾಜ್ಕುಮಾರ್ ಠಾಕ್ಲೆ ಅಂತೇಳಿ. ಇಲ್ಲಿ ಸಹಾಯಕ ತೋಟ ನಿರ್ದೇಶಕರಾಗಿ ಈ ಶೇಡಿಗಾಳಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಕಳೆದ 3 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾವೊಂದು ಮಾದರಿ ತೋಟಗಾರಿಕೆ ಕ್ಷೇತ್ರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನ, ನಮ್ಮ ತೋಟಗಾರಿಕೆ ಉಪನಿರ್ದೇಶಕರಾಗಿರ್ಬೋದು, ಹಿರಿಯ ಸಹಾಯಕ ತೋಟ ನಿರ್ದೇಶಕರಾಗಿರ್ಬೋದು, ಮತ್ತು ನಮ್ಮ ನಿರ್ದೇಶನಾಲಯದಿಂದ ಅಡಿಷನಲ್ ಡೈರೆಕ್ಟರ್ ಸಾಹೇಬರಿದ್ದಾಗಿರ್ಬೋದು, ಫಾರ್ಮ್ಸ್ ಆ್ಯಂಡ್ ನರ್ಸರಿ ಮತ್ತು ನಿರ್ದೇಶಕರಿಂದಾಗಲಿ ಇವರೆಲ್ಲ ಮಾರ್ಗದರ್ಶನದಿಂದ ನಾವೊಂದು ರಾಜ್ಯದಲ್ಲೇ ಒಂದು ತೋಟಗಾರಿಕೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ ಕಳೆದ 3 ವರ್ಷದಿಂದ. ಇಲ್ಲಿ ನಾವು ಸುಮಾರು ಒಂದು 40ರಿಂದ 45 ಥರದ ಎಕ್ಸಾಟಿಕ್ ಆ್ಯಂಡ್ ಮೈನರ್ ಫ್ರೂಟ್ಸ್, ಪ್ರಧಾನ ಮತ್ತು ಅಪ್ರಧಾನ ಹಣ್ಣು ಏನಂತೀವಲ್ಲ ಅಂಥ ಹಣ್ಣುಗಳನ್ನು ನಾವು ಇಲ್ಲೆಲ್ಲ ಒಂದೊಂದು ಮಾದರಿ ತಾಕುಗಳನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ಒಂದು 30ರಿಂದ 35 ಥರದ ಒಂದು ಮಾವಿನ ವೆರೈಟಿಗಳನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಅದರಿಂದ ಬಂದಂಥ ಎಲ್ಲ ಕಷಾಯನನ್ನು ತಗೊಂಡು ನಾವು ಇಲ್ಲಿ ರೈತರಿಗೆ ನಮ್ಮ ಇಲಾಖೆ ದರದಂತೆ ಸುಮಾರು ಒಂದು 10ರಿಂದ 12 ಥರದ ಮಾವಿನ ಸಸಿಗಳನ್ನು ಸಹ ರೈತರಿಗೆ ನಾವು ಈಗಾಗಲೇ ಮಾರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಎಕ್ಸಾಟಿಕ್ ಆ್ಯಂಡ್ ಮೈನರ್ ಫ್ರೂಟ್ಸ್ ಏನು ಮಾಡ್ತಾ ಇದ್ದೀವಿ, ಕಳೆದ 2022-23ನೇ ಸಾಲಿನಲ್ಲಿ ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡಿದ್ವಿ. ಈಗ ಅದರದ್ದೆಲ್ಲ ಫಸಲೆಲ್ಲ ಈಗ ಕೆಲವೊಂದು ಹಣ್ಣಿನ ಫಸಲು ಹಣ್ಣು ಬರ್ತಾ ಇದೆ. ವಾಟರ್ ಆ್ಯಪಲ್ ಆಗಿರ್ಬೋದು, ಮಿರಾಕಲ್ ಫ್ರೂಟ್ ಆಗಿರ್ಬೋದು, ಲಕ್ಷ್ಮಣ್ ಫಲ್ ಆಗಿರ್ಬೋದು, ಹನುಮಾನ್ ಫಲ್ ಆಗಿರ್ಬೋದು, ಈ ಥರದ ಒಂದು 8-10 ಥರದ ಹಣ್ಣಿನ, ಈವನ್ ಆ್ಯಪಲ್, ಕಾಶ್ಮೀರಿ ಆ್ಯಪಲ್ ಏನಂತೀವಲ್ಲ, ಅರಿಮಾನ್ ವೆರೈಟಿ ಇದೆ, ಅಣ್ಣ ಅಂತಿದೆ, ಅವೆಲ್ಲ ಹಣ್ಣುಗಳನ್ನ ಈಗ ಬಿಡೋಕ್ಕೆ ಪ್ರಾರಂಭ ಮಾಡಿದಾವೆ. ಜಸ್ಟ್ ಪ್ಲಾಂಟೇಶನ್ ಮಾಡಿದ್ರೆ ಏನು ಹೂವು ಹಣ್ಣು ಸ್ಟಾರ್ಟ್ ಆಗಿದೆ? ಇಲ್ಲ, ಎಲ್ಲ ಈಗ ನಾ ಹೇಳಿದ್ನಲ್ಲ, ವಾಟರ್ ಆ್ಯಪಲ್ಲು, ಮಿರಾಕಲ್ ಫ್ರೂಟು, ಲಕ್ಷ್ಮಣ್ ಫಲ್ಲು, ಹನುಮಾನ್ ಫಲ್ಲು, ಬಾರ್ಬಾ ಅಂತಿದೆ, ಈಗ ಅವೆಲ್ಲ ಹಣ್ಣು ಬಿಡ್ತಾ ಇದಾವೆ. ಈಗ ಕಳೆದ 2-2.5 ವರ್ಷ ಹಿಂದೆ ನಾವು ಮಾಡಿದಂಥ ಪ್ಲಾಂಟಿಂಗ್ನ ಈ ವರ್ಷದಲ್ಲಿ ಎಲ್ಲ ಹೂ ಬಿಟ್ಟು ಹಣ್ಣು ಬರ್ತಾ ಇದಾವೆ. ಸರ್, ಈಗ ತೋಟಗಾರಿಕೆ ತಾವು ಮುಂದೆ ಉದ್ಯೋಗ ಸರ್, ಈಗ ಸ್ವಂತ ಜಮೀನಲ್ಲಿ ಮಾಡೋದು ಬೇರೆ ರೀ. ಈ ಒಂದು ತೋಟಗಾರಿಕೆ ಇಲಾಖೆ ಒಂದು ಸರ್ಕಾರಿ ಅಧೀನ ಒಂದು ಜಮೀನು ಇದೆ. ಇಲ್ಲಿ ನೀವು ಇದು ಮಾಡ್ಬೇಕಂತ ಯಾವ ಥರ ಇಂಟ್ರೆಸ್ಟ್ ಹೋದ್ರಿ ಮತ್ತು ಅದ್ರ ಪ್ರೇರೇಪಣೆ ಹೆಂಗೆ ಮತ್ತೆ ಸರ್? ಅಂದರೆ ಈ ಭಾಗದ ರೈತರು ಕೇವಲ ಬರೀ ಕಬ್ಬು ಬೆಳೆಯೋದು, ಭತ್ತ ಬೆಳೀತಾ ಇದ್ರು. ಸೊ ಈ ಭಾಗದಲ್ಲಿ ನಾವು ಈ ಥರ ಮಾದರಿ ಹಣ್ಣುಗಳನ್ನ ಬೆಳೀತಾ ಇದ್ರೆ ರೈತರಿಗೆ ಈ ನೆಲಕ್ಕೆ, ಈ ಮಲೆನಾಡು ನೆಲಕ್ಕೆ ಇದೊಂದು ಮಾದರಿ ತೋಟಗಾರಿಕೆ ಕ್ಷೇತ್ರ ಮಾಡಿ ತೋರಿಸಿದ್ರೆ ಈ ಭಾಗದಲ್ಲಿ ರೈತರು ಈ ಥರ ಹಣ್ಣು ಬೆಳಿಬೋದು ಅಂತಾದರೆ ಮುಂದಿನ ದಿನಗಳಲ್ಲಿ ಈ ಕಬ್ಬು ಮತ್ತು ಭತ್ತ ಬಿಟ್ಟು ಅದ್ರ ಜೊತೆಗೇನೆ ಈ ಹಣ್ಣುಗಳು ಬೆಳೀತಾ ಇದ್ರೆ ಅವ್ರಿಗೆ ಹೆಚ್ಚಿನ ಇನ್ಕಮ್ ಆಗುತ್ತೆ, ಆದಾಯ ಆಗುತ್ತೆ. ಮತ್ತು ಇವತ್ತಿನ ದಿನ ಲೇಬರ್ ಪ್ರಾಬ್ಲಮ್ ಭಾಳ ಇದೆ. ಈ ಥರ ತೋಟಗಾರಿಕೆ ಹಣ್ಣು ಬೆಳೀತಾ ಇರೋದ್ರಿಂದ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ಇಳುವರಿ ತಗೊಂಡು ಆದಾಯ ಹೆಚ್ಚಿಗೆ ಗಳಿಸೋಕ್ಕೆ ಈ ಭಾಗದಲ್ಲಿ ಯಾವ್ಯಾವ ವೆರೈಟಿ ಸೂಟೇಬಲ್ ಆಗುತ್ತಾ ಅಂತೇಳಿ ನಾವು ಒಂದು ಮಾದರಿ ಕ್ಷೇತ್ರ ಮಾಡಿ ಇಲ್ಲಿ ಯಾವ್ದು ಚೆನ್ನಾಗಿ ಬರುತ್ತದೆ ನೋಡಿ ರೈತರಿಗೆ ನಾವು ಈ ಒಂದು ಗೈಡ್ಲೈನ್ಸು ಮಾಡ್ತೀವಿ. ಈ ಭಾಗದಲ್ಲಿ ನೀವು ಇದ್ರೆ ಇಂಥ ಹಣ್ಣುಗಳು ಬೆಳೆದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ, ಇದು ಬೆಳೆದ್ರೆ ಇದು ಬರಲ್ಲ, ಇದು ಬೇಡ ಅಂತೇಳಿ ನಾವು ಅವರಿಗೆ ಒಂದು ಮಾಹಿತಿನೂ ಸಹ ಇಲ್ಲಿ ಕೊಡ್ತಾ ಇದ್ವಿ. ಈಗಾಗಲೇ ನಾವು ಸುಮಾರು ರೈತರು ಬಂದು ಎಲ್ಲ ಭೇಟಿ ಮಾಡಿ ಎಲ್ಲ ತಾಕುಗಳನ್ನ ವೀಕ್ಷಣೆ ಮಾಡಿ ಯಾವ್ದು ಬೇಕು ಯಾವ ಸಸಿಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಈಗ ಸ್ಕೂಲ್ ಮಕ್ಕಳು, ಕಾಲೇಜು ಮಕ್ಕಳು ಎಲ್ಲ ಬಯಾಲಜಿ, ಬಾಟ್ನಿ ಎಲ್ಲ ಓದೋಂಥ ಕಾಲೇಜ್, ಬೆಳಗಾಮಲ್ಲಿ ಇರೋಂಥ RLS ಕಾಲೇಜ್ ಆಗಿರ್ಬೋದು, ಆಮೇಲೆ ಗೋಗ್ಟೆ ಕಾಲೇಜ್ ಆಗಿರ್ಬೋದು, KLE ಸ್ಕೂಲ್ದವ್ರು ಆಗಿರ್ಬೋದು, ಸುಮಾರು ಒಂದು 8-10 ಸ್ಕೂಲ್, ನಮ್ಮ ಕಾಲೇಜು ಹೈಸ್ಕೂಲ್ ಹುಡುಗರು ಬಂದು ಇಲ್ಲಿ ಪ್ರವಾಸಕ್ಕೆ ಪ್ಲಸ್ ಒಂದು ಕ್ಷೇತ್ರದ ಅಧ್ಯಯನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ಕಳೆದ 2 ವರ್ಷದಿಂದ ಅವರು ಬರ್ತಾ ಇದ್ದಾರೆ.
ಆಯ್ತು ಸರ್, ಈ ನೀವು ಬರೋಕ್ಕಿಂತ ಮುಂಚೆನೂ ಹೀಗೆ ಅಥವಾ ನೀವು ಬಂದ ಡೆವಲಪ್ಮೆಂಟ್ ಆಗಿದೆ? ಇಲ್ಲ, ಇದು ಮುಂಚೆ ಇಲ್ಲಿ ಹಳೆ ಒಂದು 30ರಿಂದ 40-50 ವರ್ಷದ ಹಳೆ ಮಾವಿನ ಗಿಡಗಳಿದ್ವು. ಹಾಂ ಸರ್. ಪ್ಲಸ್ ಮತ್ತೆ ಚಿಕ್ಕು ಗಿಡಗಳಿದ್ವು. ಹ್ಮ್. ಅವೆಲ್ಲ 30-50 ವರ್ಷ ಹಳೆ ಗಿಡ ಆಗಿಂದ ಅಷ್ಟೊಂದು ಇಳುವರಿ ಬರ್ತಾ ಇರಲಿಲ್ಲ. ಅದಕ್ಕೆ ಮೇಲಾಧಿಕಾರಿಗಳಿಂದ ಶಿಫಾರಸು ಮಾಡಿ ಅವನ್ನೆಲ್ಲ ಹಳೆ ಗಿಡ ತೆಗೆದು ಒಂದು ಹೊಸ ವಾಟರ್ ಶೆಡ್ ಕಾನ್ಸೆಪ್ಟ್ ಅಲ್ಲಿ, ಜಲಾಯನ ಅಭಿವೃದ್ಧಿ ಕಾನ್ಸೆಪ್ಟ್ ಅಲ್ಲಿ ಬಂಡಿಂಗ್ ತರ ಮಾಡಿ ಒಂದು ಓಡುವಂತ ನೀರನ್ನ ಇಂಗುವಂಗೆ ಮಾಡುದು, ಇಂಗುವ ನೀರನ್ನ ಓಡುವಂತ ನೀರನ್ನು ನಿಲ್ಲುವಂಗೆ ಮಾಡುದು, ನಿಲ್ಲುವ ನೀರನ್ನ ಇಂಗುವಂಗೆ ಮಾಡುವಂಗೆ ಒಂದು ವಾಟರ್ ಶೆಡ್ ಕಾನ್ಸೆಪ್ಟ್ ಅಲ್ಲಿ ಬಂಡಿಂಗ್ ಸಿಸ್ಟಮ್ ಮಾಡಿ ಬ್ಲಾಕ್ ವೈಸ್ ಎಲ್ಲ ಒಂದೊಂದು ಬ್ಲಾಕ್ ಅಲ್ಲಿ ಎಲ್ಲ ಹೊಸ ಹೊಸ ಪ್ಲಾಂಟೇಶನ್ ಎಲ್ಲ ಹಣ್ಣಿನ ಗಿಡಗಳನ್ನು ಅಭಿವೃದ್ಧಿ ಮಾಡಿದೀವಿ. ಬನ್ನಿ ವೀಕ್ಷಕರೇ, ಒಂದು ಈ ಮಾದರಿ ತೋಟಗಾರಿಕಾ ಇಲಾಖೆದು ಮಾದರಿ ಒಂದು ತೋಟಗಾರಿಕೆ ಮಾಡಿದ್ದಾರೆ. ಇಲ್ಲಿ ಒಂದು ಸರ್ಕಾರದ ವ್ಯಾಪ್ತಿಯಾದಂಥ ಒಂದು ಜಮೀನಿದು. ಟೋಟಲಿ ಜಮೀನು ಎಷ್ಟಾಗ್ತದೆ ಸರ್? ಟೋಟಲ್ ಇದು 30 ಎಕರೆ ಜಾಗ ಇದೆ. 30 ಎಕರೆ. 30 ಎಕರೆ ಆಲ್ರೆಡಿ ನಾವು 27-28 ಎಕರೆ ಕ್ಷೇತ್ರದಷ್ಟು ಅಭಿವೃದ್ಧಿ ಪಡಿಸಿದ್ವಿ. ಇನ್ನೊಂದು 2 ಎಕರೆ ಅಭಿವೃದ್ಧಿ ಪಡಿಸಿದೆ. ಅದೊಂದು ಪ್ರವಾಸಿ ತಾಣ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಈಗಾಗಲೇ ನಮ್ಮ ಮೇಲಾಧಿಕಾರಿಗಳೆಲ್ಲ ಅದಕ್ಕೆ ಇದು ಶಿಫಾರಸು ಮಾಡಿದ್ದಾರೆ. ಮತ್ತೆ ನಿರ್ದೇಶನಗಳಿಂದ ಮತ್ತೆ ನಮ್ಮ ಸೆಕ್ರೆಟರಿ ಆಫೀಸಿಂದ ಅವರು ಸಹ ಇದಕ್ಕೆ ಒಂದು ಇಂಟ್ರೆಸ್ಟ್ ತೋರಿಸಿ ಇದೊಂದು ಪ್ರವಾಸೋದ್ಯಮ ತಾಣ ಮಾಡೋಣ ಅನ್ನೋ ಉದ್ದೇಶದಿಂದ ಒಂದು ಹಾರ್ಟಿ ಟೂರಿಸಂ ಕಾನ್ಸೆಪ್ಟ್ ಅಲ್ಲಿ ಈ ಒಂದು 2-2.5 ಎಕರೆ ಜಾಗದಲ್ಲಿ ಒಂದು ರೈತರಿಗಾಗ್ಲಿ, ರೈತರ ಮಕ್ಕಳಿಗಾಗ್ಲಿ, ಅವರಿಗೆ ಒಂದು ಅಧ್ಯಯನಗೋಸ್ಕರ ಇಲ್ಲಿ ಒಂದು ಹಾರ್ಟಿ ಟೂರಿಸಂ ಕಾನ್ಸೆಪ್ಟ್ ಅಲ್ಲಿ ಒಂದು ಗೆಸ್ಟ್ ಹೌಸ್ಗಳು ಮಾಡೋದು, ಮತ್ತೆ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡೋದು. ಈ ತರ ಒಂದು ಹೊಳೆ ಇದೆ, ಪಕ್ಕಕ್ಕೆ ಮಲಪ್ರಭಾ ಹೊಳೆ ಇದೆ. ಹೀಗಾಗಿ ಒಂದು ಹಾರ್ಟಿ ಟೂರಿಸಂ ಕಾನ್ಸೆಪ್ಟ್ ಅಲ್ಲಿ ಇದು ಬೆಳವಣಿಗೆ ಮಾಡೋಣ, ಇನ್ನೂ ಬೆಳೆಸಬೇಕು, ಬೆಳವಣಿಗೆ ಮಾಡೋಣ ಉದ್ದೇಶದಿಂದ ಅದೊಂದು 2-2.5 ಎಕರೆ ಜಾಗ ಇಟ್ಕೊಂಡಿದ್ವಿ. ಮುಂದಿನ ದಿನದಲ್ಲಿ ಇದೊಂದು ಪ್ರವಾಸೋದ್ಯಮ ತಾಣ ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಇದೊಂದು ವರ್ಕ್ ಮಾಡ್ತಾ ಇದೀವಿ ಈಗ. ಬನ್ನಿ ವೀಕ್ಷಕರೇ, ಮಾದರಿ ತೋಟಗಾರಿಕೆ ಹೆಂಗಿದೆ, ಯಾವ ಥರ ಇದೆ, ಯಾವ ಥರ ಡೆವಲಪ್ ಮಾಡಿದ್ದಾರೆ ಎಲ್ಲ ನೋಡ್ಕೊಂಬರೋಣ. ಮತ್ತೆ ಏನೇನು ಮಾಡ್ಕೊಂಡಿದ್ದಾರೆ, ಎರೆಹುಳ ಘಟಕ ಆಗಿರ್ಬೋದು, ಅಂತೊಂದಷ್ಟು ಅಂಜೂರ ಅಂಜೂರು ಪಾಲಿ ಹೌಸ್ ಅಲ್ಲಿ ನಾವು ಮೊದಲನೇ ಬಾರಿಗೆ ಅಂಜೂರ ಬೆಳೆದ್ರಂತ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಪೆಪ್ಪರ್. ಈ ಪೆಪ್ಪರ್ ಈ ಮಲ್ನಾಡು ಪ್ರದೇಶದಲ್ಲಿ ಹೋದ್ರೆ ನೀವು ಕಾಫಿ ತೋಟ ಆ ಕಡೆ ಚಿಕ್ಕಮಂಗ್ಳೂರು ಎಲ್ಲ ಹೋದ್ರೆ ಕಾಫಿ ಎಸ್ಟೇಟ್ ನಲ್ಲಿ ಎಲ್ಲ ಓಪನ್ ಇದರಲ್ಲಿ ಪೆಪ್ಪರ್ ಬೆಳಿತಾರೆ, ಹಬ್ಬು ಅಂತ ಪೆಪ್ಪರ್. ಇಲ್ಲಿ ನಾವು ಈಗ ಪಾಲಿ ಹೌಸ್ ಅಲ್ಲಿ ಬುಷ್ ಪೆಪ್ಪರ್ ಅಂತ ಮಾಡಿದೀವಿ. ಕಡಿಮೆ ಜಾಗದಲ್ಲಿ ಬುಷ್ ಪೆಪ್ಪರ್ ಅಂತ ಹೇಳಿ ಹೊಸ ವೆರೈಟಿನ ನಾವು ಈಗ ಬುಷ್ ಪೆಪ್ಪರ್ ಅಲ್ಲಿ ಪಾಲಿ ಹೌಸ್ ಅಲ್ಲಿ ಬೆಳೆದ್ವಿ. ಅದು ಬೇಕಾದ್ರೆ ನೋಡ್ ಬರೋಣ. ಜೊತೆಗೆ ಅಂಜೂರನ್ನ ಪಾಲಿ ಹೌಸ್ ಅಲ್ಲಿ ಸಹ ಬೆಳೆದಿದ್ವಿ. ಈ ಡ್ರೈಲ್ಯಾಂಡ್ ಏರಿಯಾದಲ್ಲಿ ಬರುವಂತ ಅಂಜೂರನ್ನ ನಾವು ಇಲ್ಲೇ ಮಲ್ನಾಡ್ ಅಂತ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗಂತ ಪ್ರದೇಶದಲ್ಲಿ ಸಹ ನಾವು ಪಾಲಿ ಹೌಸ್ ಅಲ್ಲಿ ಕಂಟ್ರೋಲ್ ಕಂಡೀಷನ್ ದಲ್ಲಿ ನಾವು ಅಂಜೂರ್ ಸಹ ಬೆಳೆದಿದ್ವಿ. ಅದು ಬೇಕಾದ್ರೆ ನೋಡ್ಬರೋಣ. ಬನ್ನಿ ವೀಕ್ಷಕರೇ, ಒಂದು ಮಾದರಿ ತೋಟಗಾರಿಕೆ ಒಂದು ಮಾದರಿ ತೋಟ ಯಾವ ರೀತಿ ನೋಡ್ಕೊಳ್ಳೋಣ. ಇದು ಗೋಡಂಬಿ ಕ್ಯಾಶೋ ವೆರೈಟಿ. ಇಲ್ಲಿ ನಾವು ಸುಮಾರು 2 ತರದ ಹಣ್ಣು ಕ್ಯಾಶೋ ಬೆಳೆದಿದ್ವಿ. ಒಂದು ವೆಂಗುರ್ಲಾ 4, ಇನ್ನೊಂದು ವೆಂಗುರ್ಲಾ 7 ಇದೆ. 2 ಸಸಿಗಳು. ಒಂದು ಗೋಡಂಬಿ ಒಂದು ಸುಮಾರು 1250 ಸಸಿಗಳನ್ನು ನಾವು ಇಲ್ಲಿ ಅಭಿವೃದ್ಧಿ ಮಾಡಿದ್ವಿ. ಸುಮಾರು 5 ವರ್ಷದ್ದು 2019-20 ಸಾಲಿನಲ್ಲಿ ನಾವು ಇದು ಪ್ಲಾಂಟಿಂಗ್ ಮಾಡಿರೋಂಥದ್ದು. ಈಗಾಗಲೇ ಇಲ್ಲಿ ಹೂವು ಕಾಯಿ ಎಲ್ಲ ಈಗಾಗಲೇ ಈ ವರ್ಷ ಬಂದಿದೆ. ಈ ವರ್ಷ ನಾವು ಎಕ್ಸ್ಪೆಕ್ಟೇಷನ್ ಒಂದು 5-6 ಲಕ್ಷ ನಾವು ಒಂದು ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ 5 ವರ್ಷದಲ್ಲಿ. ಈ ವರ್ಷ ನನಗೆ ಅನ್ಸೋ ಮಟ್ಟಿಗೆ ಒಂದು 4 ಟನ್ ಮೇಲೆ ಬರ್ಬೋದಂತ, ನಾವು ಇಳುವರಿ ಬರ್ಬೋದಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದು ಪಾಲಿಹೌಸ್ ಅಲ್ಲಿ ಬೆಳೆದಂತ ಅಂಜೂರ್. ಇದು ನಾವು ಈ ಕಡೆ ಡ್ರೈಲ್ಯಾಂಡ್ ಏರಿಯಾದಲ್ಲಿ ಅಗ್ರಿಬೊಮ್ಮನಹಳ್ಳಿ ಈ ಕಡೆ ಎಲ್ಲ ರಾಯಚೂರು ಡಿಸ್ಟಿಕ್ ಆ ಕಡೆ ಎಲ್ಲ ಬಳ್ಳಾರಿ ಈ ಕಡೆ ಎಲ್ಲ ಅಂಜೂರು ಓಪನ್ ಇದರಲ್ಲೆಲ್ಲ ಬೆಳೀತಾರೆ. ಬಟ್ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಖಾನಾಪುರದಲ್ಲಿ ಏನಾಗಿದೆ ಅಂದ್ರೆ ವಿಪರೀತ ಮಳೆ ಬೀಳೋದ್ರಿಂದ ನಾವು ಕಂಟ್ರೋಲ್ ಕಂಡೀಷನ್ ಅಲ್ಲಿ ಪಾಲಿಹೌಸ್ ಅಲ್ಲಿ ಬೆಳೆದಿದ್ವಿ. ಈ ಪಾಲಿಹೌಸ್ ಅಲ್ಲಿ 2 ತರ ಕಲರ್ ಇದೆ ಒಂದು ಅಂಜೂರಲ್ಲಿ. ಒಂದು ಹನಿ ಅಂಜೂರ್ ಅಂತೇಳಿ, ಇದೇನು ಯೆಲ್ಲೋ ಕಲರ್ ಇದೆಯಲ್ಲ ಇದು ಹನಿ ಅಂಜೂರ್ ಅಂತೇಳಿ. ಇನ್ನೊಂದು ಬಂದು ರೆಡ್ ಪುರಂದರ ವೆರೈಟಿ ಅಂತೇಳಿ ಈ ರೆಡ್ ವೆರೈಟಿ ಇದೆ. ಅದು ಪುರಂದರ್, ಅದು ರೆಡ್ ಕಲರು. ಇದು ಹನಿ ಅಂಜೂರ್ ಏನಪ್ಪಾ ಅಂದ್ರೆ ಅದು ಹಣ್ಣನ್ನ ಒಳಗಡೆ ಕಟ್ ಮಾಡಿದ್ಮೇಲೆ ಸೇಮ್ ಹನಿ ಜೇನುತುಪ್ಪ ಯಾವ ತರ ಕಲರ್ ಇರುತ್ತಲ್ಲ ಸೇಮ್ ಅದೇ ತರ ಇಲ್ಲಿ ನೋಡಿ, ಜೇನುತುಪ್ಪ ಯಾವ ಕಲರ್ ಇರುತ್ತಲ್ಲ ಅದೇ ಕಲರ್ ಇರುತ್ತೆ. ಸೊ ಅದಕ್ಕಾಗಿ ಇದಕ್ಕೆ ಹನಿ ಅಂಜೂರ್ ಅಂತ ಹೇಳ್ತೀವಿ. ಈ ಹನಿ ಅಂಜೂರು ಮತ್ತೆ ಪುರಂದರ್ ಎರಡೂ ಸುಮಾರು ಒಂದು ಈ 20 ಗುಂಟೆ ಜಾಗದಲ್ಲಿ ಒಂದು 200 ಸಸಿಗಳಿದಾವೆ. ಸುಮಾರು ಕಳೆದ 1 ವರ್ಷ ಹಿಂದೆ ನಾವು ಇದು ಮಾಡಿದಂತ ಪ್ಲಾಂಟಿಂಗು. ಈಗ ಇಳುವರಿ ಎಲ್ಲ ಸ್ಟಾರ್ಟ್ ಆಗಿದೆ. ಹನಿ ಅಂಜೂರು ಮತ್ತೆ ಪುರಂದರ್ 2 ವೆರೈಟಿ ಬರ್ತದೆ. ಹೆಚ್ಚಿನ ಬೇಡಿಕೆ ಇದೆ ಬೆಳಗಾಮಲ್ಲೇ. ಹೆಚ್ಚಿನ ಜನ ಕೇಳ್ಕೊಂಡು ತೊಗೊಂಡು ಹೋಗ್ತಾರೆ. ಒಳ್ಳೆ ಸ್ವೀಟ್ನೆಸ್ ಇದೆ. ಮತ್ತೆ ಇಂಥ ಮಳೆ ಜಾಸ್ತಿ ಬರೋಂಥ ಪ್ರದೇಶದಲ್ಲಿ ನಾವು ಈ ಪಾಲಿಹೌಸ್ ಅಲ್ಲಿ ಮೊಟ್ಟ ಮೊದಲನೇದಲ್ಲಿ ಕರ್ನಾಟಕದಲ್ಲಿ ಪಾಲಿಹೌಸ್ ಅಲ್ಲಿ ಬೆಳೆದು ಒಂದು ಮಾದರಿ ತೋಟಗಾರಿಕೆ ಕ್ಷೇತ್ರವನ್ನ ನಾವು ಶೇಡಿಗಳಿ ತೋಟಗಾರಿಕೆ ಕ್ಷೇತ್ರದಲ್ಲಿ
ನಾವು ನಿರ್ಮಾಣ ಮಾಡಿದ್ದೀವಿ. ಈ ಅಂಜೂರನ್ನು ನಾವು ಈ ಪಾಲಿಹೌಸ್ ಅಲ್ಲಿ ಒಂದು ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲಿನ ಅಂತರ ಒಂದು 8 by 8 ಅಡಿಯಲ್ಲಿ ನಾವು ಹಚ್ಚಿದ್ವಿ. 8 ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಕ್ಕೆ 8 ಅಡಿಯಲ್ಲಿ ನಾವು ಸುಮಾರು ಒಂದು 185 ಗಿಡಗಳನ್ನ ನಾವು ಈ 20 ಗುಂಟೆ ಜಾಗದಲ್ಲಿ ನಾವು ಪ್ಲಾಂಟಿಂಗ್ ಮಾಡಿದ್ದೀವಿ. ಸೊ ಇದಕ್ಕೆ ರೋಗನೂ ಕಡಿಮೆ ಇದೆ, ಪ್ಲಸ್ ಉಳೋದಕ್ಕೆ ಅಭಾವನೂ ಕಡಿಮೆ ಇದೆ. ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಬರೀ ಎರೆಹುಳ ಗೊಬ್ಬರದ ಜೊತೆಗೆ ಮತ್ತು ವರ್ಮಿ ವಾಶ್ ಹಾಕಿ ನಾವು ಈ ಪಾಲಿಹೌಸ್ ಅಲ್ಲಿ ನಾವು ಬೆಳೆಸಿದಂಥ ಆರ್ಗ್ಯಾನಿಕ್ ಆಗಿ ಬೆಳೆಸಿದಂಥ ಅಂಜೂರ ಸಸಿಗಳು. ಯಾವುದೇ ಕೆಮಿಕಲ್ ಸ್ಪ್ರೇ ಆಗಲಿ, ಯಾವುದೇ ಫರ್ಟಿಲೈಸರ್ ಆಗಲಿ, ಯಾವುದೇ ನಾವು ಇನ್ನಿತರ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವುದೂ ನಾವು ಈ ಬೆಳೆಗೆ ಕೊಟ್ಟಿಲ್ಲ. ಓನ್ಲಿ ಎರೆಹುಳ ಗೊಬ್ಬರ ಮತ್ತು ವರ್ಮಿ ಜೆಲ್ನಿಂದ ಬಂದಂಥ ಬೆಳೆ ಇದು. ಇಲ್ಲಿ ಒಂದು ಮೆಣಸಿನ ಗಿಡ ಬೇಕಂದ್ರೆ ಸರ್, ನಾವು ಹೊಲದಲ್ಲಿ ಮೆಣಸಿನ ಗಿಡ ಹಚ್ಚಿದ್ರೆ ಸರ್ ಇಷ್ಟೆಲ್ಲ ಬೆಳೆಯಲ್ಲ ಸರ್. ಹೈಟ್ ಬರೋಕೆ ಇಷ್ಟ, ಈ ಹೈಟ್ ಬರೋ ಕಾರಣ ಇದೇನಂದ್ರೆ ಇದು ಕಂಟ್ರೋಲ್ ಕಂಡೀಷನ್ ಅಲ್ಲಿ ಬೆಳೆದಿದ್ವಿ. ಓಪನ್ ಕಂಡೀಷನ್ ಅಲ್ಲಿ ಆದ್ರೆ ಸಕ್ಕಿಂಗ್ ಪೆಸ್ಟ್, ಥ್ರಿಪ್ಸ್, ಮೈಟ್ಸ್, ಜಾಸಿಡ್ಸ್ ಬಹಳ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಿಂದ ಕೀಟ ಬಾಧೆ ಇಲ್ಲ, ಮತ್ತೆ ಯಾವುದೇ ಒಂದು ಇನ್ಸೆಕ್ಟ್ ಲೀವ್ ಸ್ಪಾಟ್ ಇಲ್ಲ. ಯಾವುದೇ ಒಂದು ಮೆಣಸಿನಕಾಯಿ ಮೇಲೆ ಆಗಲಿ ಬೆಳೆ ಮೇಲೆ ಯಾವುದೇ ಒಂದು ರೋಗ ಇಲ್ಲ. ಉಳಿದ ಅಭಾವನೂ ಕಡಿಮೆ ಇದೆ. ಮತ್ತು ಇಲ್ಲಿ ಕಂಟ್ರೋಲ್ ಕಂಡೀಷನ್ ಇರೋದ್ರಿಂದ ಎಷ್ಟು ಬೇಕು ಅಷ್ಟೇ ನೀರು ಕೊಡ್ತೇವೆ, ಎಷ್ಟು ಬೇಕು ಅಷ್ಟೇನೆ ಅದಕ್ಕೆ ವರ್ಮಿ ಜೆಲ್ಲಿಂದ ನಾವು ಕೊಟ್ಟು ಅದಕ್ಕೆ ಬೆಳೆಸ್ತಾ ಇದ್ವಿ. ಹೀಗಾಗಿ ಇದ್ರದ್ದು ಗ್ರೋತ್ ತುಂಬಾ ಚೆನ್ನಾಗಿ ಬಂದಿದೆ, ಈಲ್ಡು ಚೆನ್ನಾಗಿ ಬರ್ತದೆ. ನೋಡಿ ವೀಕ್ಷಕರೇ, ನಮ್ಮಲ್ಲಿ ನಾವು ಮೆಣಸಿನ ಗಿಡ ಬೇಯ್ತೀವಿ. 2 ಫೂಟ್ 2.5 ಫೂಟ್ ಹೊಲಾಗಿರೋ ಸರ್. ಇಲ್ಲಿ ಮೆಣಸಿನ ಗಿಡ ತೋಟಗಾರಿಕೆ ಇಲಾಖೆ ಖಾನಾಪುರ ಶೇರ್ಬಾವ್ ಇವರು ಮೆಣಸಿನ ಗಿಡ ಏನೂ ಇಲ್ಲ, ಒಂದು ಮೆಣಸಿನ ಗಿಡ 5 ಫೂಟ್ ಹೈಟ್ ಅದ. 5 ಫೂಟ್ ಹೈಟ್ ಇದೆ ಸರ್. 5 ಫೀಟ್ ಡಿಸೆಂಬರ್ ಅಲ್ಲಿ ನಾವು ಪ್ಲಾಂಟಿಂಗ್ ಮಾಡಿರೋದು. ಇದು ಯಾವ ವೆರೈಟಿ ಸರ್? ಇದು ಸಿಂಜೆಂಟಾ ಕಂಪ್ನಿದು ವೆರೈಟಿ. ಇದು ಸಿಂಜೆಂಟಾದು ಹೆಸರು ಮರ್ತೋಗಿದೆ, ಅದು ಪಾಕೆಟ್ ನೋಡ್ಬೇಕು. ಸಿಂಜೆಂಟಾ ಕಂಪ್ನಿದು ಇದು ಕರಿ ಕಾಯಿ. ಇದು ಬ್ಲಾಕ್, ಇದಕ್ಕೆ ರೇಟ್ ಜಾಸ್ತಿ ಬರುತ್ತೆ ಹೊರಗಡೆ. ಬಿಳಿ ಮೆಣಸಿನಕಾಯಿ ಇದ್ರೆ ಅದಕ್ಕೆ 500 ರೂಪಾಯಿ 10 ಕಿಲೋಕ್ಕಿದ್ರೆ ಇದು 700-800 ರೂಪಾಯಿ. ಸಾಮಾನ್ಯ ರೈತರು ಬೆಳೆಯುವಂತ ಬೀಜನೇ ಸರ್ ಇದು. ಸಾಮಾನ್ಯ ರೈತರು ಬೆಳೆಯಂತದ್ದು ಹೈಬ್ರಿಡ್ ಬೀಜನೇ ಇದು. ಇದೇನು ಸ್ಪೆಷಲ್ ವೆರೈಟಿ ಎಲ್ಲ ಏನಿಲ್ಲ. ಏನಪ್ಪಾ ಅಂದ್ರೆ ಇಲ್ಲಿ ನಾವು ಒಂದು ಕಂಟ್ರೋಲ್ ಕಂಡೀಷನ್ ನಲ್ಲಿ ಬೆಳೆದ್ರಿಂದ ಇದಕ್ಕೆ ರೋಗ ಮತ್ತು ಕೀಟ ಬಾಧೆ ಕಡಿಮೆ ಇರುತ್ತೆ. ಸೊ ಔಷಧಿನೂ ಕಡಿಮೆ ಹೋಗುತ್ತೆ. ಇದಕ್ಕೆ ಯಾವ ಔಷಧಿನೂ ಸ್ಪ್ರೇ ಮಾಡಿಲ್ಲ ನಾವು. ಓನ್ಲಿ ಇದಕ್ಕೆ ಒಂದು ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ವಿ, ಮತ್ತೆ ಕೆಳಗೆ ಬುಡಕ್ಕೆ ನೀಮ್ ಕೇಕ್ ಕೊಟ್ಟಿದ್ವಿ, ಮತ್ತು ವರ್ಮಿ ಕಾಂಪೋಸ್ಟ್ ಬಿಟ್ರೆ ಬೇರೆ ಏನು ಗೊಬ್ಬರ ಕೊಟ್ಟಿಲ್ಲ ಇದಕ್ಕೆ. ಯಾವುದೇ ಸರ್ಕಾರಿ ಗೊಬ್ಬರ ಆಗಲಿ, NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂತೀವಲ್ಲ, DAP ಅದು ಯಾವುದೇ ಕೊಟ್ಟಿಲ್ಲ. ಬೇರೆ ಕೇವಲ ನಾವು ಎರೆಹುಳ ಗೊಬ್ಬರ ಮತ್ತು ಎರಿ ಜೆಲ್ ಏನ್ ನಾವು ಡ್ರಿಪ್ ಮುಖಾಂತರ ಕೊಟ್ಟಿದೀವಲ್ಲ, ಅದು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ. ಆಯ್ತು ಸರ್, ಈ ಇಷ್ಟು ದೊಡ್ಡ ಮೆಷಿನ್ ನಾನು ಇಲ್ಲಿ ನೋಡಿರಲಿಲ್ಲ ಸರ್. ಇದು ಫಸ್ಟ್ ಟೈಮ್ ನಿಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ನೋಡ್ತಾ ಇರೋದು. ಮತ್ತೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ, ಎವ್ರಿ ದಿನಕ್ಕೆ ಎಷ್ಟು ಲೀಟರ್, 2 ಲೀಟರ್ ನೀರ್ ಬೇಕಾದ್ರೆ 2 ಲೀಟರ್ ಅಷ್ಟೇ ಕೊಡ್ತೀವಿ. ಸೊ 2 ದಿವಸಗೊಮ್ಮ ನಾವು 4 ಲೀಟರ್ ನೀರು ಕೊಡ್ತಾ ಇದೀವಿ ಅಷ್ಟೇ. ಬೇರೆ ಅದಕ್ಕೆ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಯಾವ್ದು ಕೊಟ್ಟಿಲ್ಲ. ಅಲ್ಲ ಸರ್, ಇಷ್ಟು ಹೈಟ್ ಬೆಳೆದಂತ ಮೆಣಸಿನ ನೀವೆಲ್ಲ ನೋಡಿದ್ರ ಅಥವಾ ನೀವೇ ಫಸ್ಟ್ ಬೆಳೆದ? ಕಂಟ್ರೋಲ್ ಕಂಡೀಷನ್ ನಲ್ಲಿ ನೀವು ಬೆಳೆದ್ರೆ, ನೀವು ಮೆಣಸಿನ ಗಿಡ ಆಗ್ಲಿ ಅಥವಾ ದೊಡ್ಡ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಅಂತೀವಲ್ಲ, ಅವೆಲ್ಲ ಕಂಟ್ರೋಲ್ ಕಂಡೀಷನ್ ಅಲ್ಲಿ ಚೆನ್ನಾಗಿ ಬೆಳೆದ್ರೆ ಇಷ್ಟು ಹೈಟ್ ಬಂದೇ ಬರುತ್ತೆ ಸರ್ವೇ ಸಾಮಾನ್ಯ. ಮತ್ತೆ ಅದಕ್ಕೆ ರೋಗನೂ ಇರಲ್ಲ, ಔಷಧಿನೂ ಕಡಿಮೆ ಹೋಗುತ್ತೆ ಅದಕ್ಕೆ. ಮತ್ತೆ ಅಂತರ ಬೆಳೆಗೆ ಇದು ಮಾಧ್ಯಮ ಮಾಡ್ಕೊಂಡಿದ್ದಾರೆ ಸರ್. ಇದ್ರ ಜೊತೆಗೆ ನಾವು ಮಿಕ್ಸ್ ಕ್ರಾಪಿಂಗ್, ನಾವ್ ಏನಂದ್ರೆ ಆಕ್ಚುಲಿ ನಾವು ಇದು ಮೇನ್ ಬೆಳೆ ಅಲ್ಲ. ನಾವು ಇದ್ರದ್ದು ಪಾಲಿಹೌಸ್ ಅಲ್ಲಿ ಬೆಳೆದ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಪೆಪ್ಪರ್, ಈ ಕಾಳು ಮೆಣಸು ಅಂತೀವಲ್ಲ, ಈ ನೀವು ಸೌತ್ ಕೇಂದ್ರದಲ್ಲಿ ಆ ಕಡೆ ಎಲ್ಲ ಕಾಫಿ ಎಸ್ಟೇಟ್, ಚಿಕ್ಕಮಗಳೂರು ಆ ಕಡೆ ಎಲ್ಲ ಹೋದ್ರೆ ಕಾಳು ಮೆಣಸು ಓಪನ್ ಅಲ್ಲಿ ಶೇಡ್ ಅಲ್ಲಿ ಕಾಫಿ ತೋಟದಲ್ಲಿ ಬೆಳಿತಾರೆ, ಟಿಂಬರ್ ಮುಖಾಂತರ ಬೆಳಿತಾರೆ. ಅಬ್ಬು ಅಂತ ಕಾಳು ಮೆಣಸು. ಇದು ನಮ್ದಲ್ಲ, ಇದು ಬುಷ್ ಪೆಪ್ಪರ್ ಅಂತೀವಿ ಇದಕ್ಕೆ. ಇದು ಬುಷ್ ಪೆಪ್ಪರ್ ಅಂದ್ರೆ 3 ಫೀಟಿಗೆ ಒಂದೊಂದು ಅಷ್ಟೇ ಗಿಡದಿಂದ ಗಿಡಕ್ಕೆ ನಾಟಿ ಮಾಡೋದು. ಇಷ್ಟೇ ಬುಷ್ ಆಗುತ್ತೆ ಅದು. ಒಂದು ಗಿಡಕ್ಕೆ ಒಂದು 250 ಗ್ರಾಮಿಂದ 500 ಗ್ರಾಮು 3 ವರ್ಷ ನಂತರ ಬರೋಂಥದ್ದು. 3 ವರ್ಷ ಆದ್ಮೇಲೆ ಒಂದು 250ರಿಂದ 500 ಗ್ರಾಮ್ ಬರುತ್ತೆ ಒಂದು ಬುಷ್ ಪೆಪ್ಪರ್ಗೆ. ಸುಮಾರು ಈ ಇದರಲ್ಲಿ 1000 ಸಸಿಗಳಿದಾವೆ. 1000 ಸಸಿಗೆ ಅಂದ್ರೆ 500 ಗ್ರಾಮ್ ಅಂದ್ರೆ ಎಷ್ಟಾಯ್ತು ಹಬ್ಬ ಅಂದ್ರೆ 500 kg ಆಯ್ತು. 500 kgಗೆ ಇವತ್ತಿನ ರೇಟ್ ಮಾರ್ಕೆಟ್ ಅಲ್ಲಿ 600ರಿಂದ 700 ರೂಪಾಯಿ kg ಇದೆ. ಬೇಡ, 500 ರೂಪಾಯಿನೇ kg ಇಡೋಣ. 500 ರೂಪಾಯಿ kg ಅಂದ್ರೆ 1 ಕಿಲೋಕ್ಕೆ 500 ರೂಪಾಯಿ ಹಿಡಿದ್ರೆ 500 kgಗೆ ಎಷ್ಟಾಯ್ತು? 2.5 ಲಕ್ಷ ಆಯ್ತು. ಒಂದು 20 ಗುಂಟದಲ್ಲಿ ನೀವು ಪೆಪ್ಪರ್ 3 ವರ್ಷದಿಂದ 4 ವರ್ಷದ ನಂತರ ಬೆಳೆದ್ರೆ 20 ಗುಂಟದಲ್ಲಿ ನೀವು 2.5 ಲಕ್ಷ ರೂಪಾಯಿ ಆದಾಯ ತೆಗಿಬಹುದು. ಅದರಲ್ಲಿ ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ಏನಿಲ್ಲ ಅಂದ್ರೂ 1.5 ಲಕ್ಷ ರೂಪಾಯಿ 20 ಗುಂಟದಲ್ಲಿ ಪೆಪ್ಪರ್ ಬರುತ್ತೆ. ಯಾವಾಗ? 3 ವರ್ಷ ನಂತರ. ಅದ್ರ ಒಳಗೆ ಇನ್ ಬಿಟ್ವೀನ್ ನೀವು ಇಂಟರ್ ಕ್ರಾಪ್ ಈ ತರ ನೀವು ಮೆಣಸಿನ ಗಿಡ ಆಗಲಿ ಅಥವಾ ಟೊಮಾಟೊ ಬೆಳಿಬೋದು. ಈ ನೆಕ್ಸ್ಟ್ ಇದು ಆದ್ಮೇಲೆ ನೆಕ್ಸ್ಟ್ ನಾನು ಈಗ
ಗೋಲ್ಡನ್ ಇದು ಬೆಳೆಯೋಣ ಅಂತಿದ್ದೀನಿ, ಏನು ಚೆಂಡು ಹೂ. ಚೆಂಡು ಹೂ. ಈ ಚೆಂಡು ಹೂ ಬೆಳೆದ್ರೆ ನೆಕ್ಸ್ಟ್ ಮುಂದಿನ ಸೀಸನ್ದಲ್ಲಿ ಈ ಗಣೇಶ ಹಬ್ಬ ಬರುತ್ತೆ, ಆಮೇಲೆ ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಅಲ್ಲಿವರೆಗೆ ಇನ್ನು 5-6 ತಿಂಗಳು ಒಳ್ಳೆ ಚೆಂಡು ಹೂಗೆ ಒಳ್ಳೆ ರೇಟ್ ಸಿಗುತ್ತೆ, 200 ರೂಪಾಯಿ ಕೆಜಿ ಸಿಗುತ್ತೆ. ಸೊ ಇದ್ರ ನಂತರ ಪೆಪ್ಪರ್ 3 ವರ್ಷ ಬರೋದ್ರೊಳಗೆ ನಾನು 2-3 ಬೆಳೆ ನಾವು ಬೇರೆ ಕ್ರಾಪ್ ತೆಗಿಬೋದು. ಅದ್ರದ್ದು ಆದಾಯನೂ ನನಗೆ ಬರುತ್ತೆ. ಈಗ ನೋಡಿ, ನಾನು ಮೆಣಸಿನ ಗಿಡ ಇದು 20 ಗುಂಟದಲ್ಲಿ ಈಗ ನಾನು ಸುಮಾರು ಒಂದು 600ರಿಂದ 700 ಸಸಿ ಮೆಣಸಿನ ಗಿಡ ಇದೆ. ಈಗಾಗಲೇ ನಾನು ಈಗ ಇದು ಸುಮಾರು ಒಂದು 200 ಕೆಜಿ ಮಾರಾಟ ಮಾಡಿದ್ದೀನಿ. ಇನ್ನೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಇನ್ನೂ ಒಂದು 300-400 ಕೆಜಿ ಬರುತ್ತೆ. ಇವತ್ತು ರೇಟ್ ನಾನು 60 ರೂಪಾಯಿ ಕೆಜಿ ಕೊಡ್ತಾ ಇದ್ದೀನಿ. 60 ರೂಪಾಯಿ ಕೆಜಿ ಇವತ್ತು ಈ ಬೆಳೆಗೆ, ಚಿಲ್ಲಿ ಬೆಳೆಗೆ ಆದಾಯ. ಇದ್ರ ಜೊತೆಗೆ ನನ್ನ ಖರ್ಚು ಎಲ್ಲ ವೆಚ್ಚ ಎಲ್ಲ ಇದರಲ್ಲೇ ಹೋಗ್ತಾ ಇದೆ. ಇದು ನಮ್ಮ ಸರ್ಕಾರಕ್ಕೆ ನಾವು ಆದಾಯ ಕಟ್ತಾ ಇದ್ದೀವಿ. ಸರ್ಕಾರಕ್ಕೊಂದು ಒಳ್ಳೆ ಸರ್ಕಾರಕ್ಕೆ ಅಡಿಷನಲ್ ಇನ್ಕಮ್ ಬರ್ತವೆ. ನಾವು ಇನ್ಕಮ್ ಕಟ್ಟಬೇಕಾಗುತ್ತೆ ಅಲ್ಲ ಸರ್, ಸರ್ಕಾರಕ್ಕೆ. ಪ್ರತಿಯೊಂದು ತೋಟಗಾರಿಕೆ ಇಲಾಖೆ ಈ ತರ ಮಾಡ್ಬೋದು ಸರ್. ಮಾಡ್ಬೋದಾ? ನಮ್ಮ ಇಲಾಖೆಯಲ್ಲಿ ಕರ್ನಾಟಕ ಇದೊಂದೇ ಮಾದರಿ. ಇಲ್ಲ, ಇದು ಮಾದರಿ ಕ್ಷೇತ್ರ ಅಂದ್ರೆ ಎಲ್ಲಾ ವಿವಿಧ ಬೆಳೆ ಬೆಳೆದ್ರೆ ಮಾದರಿ ಕ್ಷೇತ್ರ. ಇದೇ ತರ ನಾವು ಎಲ್ಲಾ ಫಾರ್ಮ್ಗಳಲ್ಲಿ ನಾವು ಕೆಲವೊಂದ್ ಕಡೆ ಸಸಿ ನೀರಿನ ಅಭಾವದ ಜೊತೆಗೆ ಬೇರೆ ಬೇರೆ ಯಾವ ಬೆಳೆ ಬೆಳಿಬೇಕು ಅದೆಲ್ಲ ಆ ತರ ಬೆಳೆ ಬೆಳಿತಾ ಇದೀವಿ ಈಗ ಅಲ್ಲಿ ನಮ್ಮ ಸರ್ಕಾರಿ ತೋಟಗಾರಿಕೆ ಕ್ಷೇತ್ರ. ಈ ತರ ಒಂದು ಮೆಣಸಿನ ಬೆಳೆ ನಾವು ಇಲ್ಲಿ ನೋಡಿರಲಿಲ್ಲ. ಒಂದ್ಸಲ ಖಾನಾಪುರ ತಾಲೂಕಂತ ಶೇಡೆಬಾಳ ಗ್ರಾಮದಲ್ಲಿ ಶೇಡೆಗಾಳಿ ಅಂತ ಒಂದು ಊರಿದು ತೋಟಗಾರಿಕೆ ಇಲಾಖೆ ಬಂದು ಒಂದ್ಸಲ ರೈತರು ಒಂದ್ಸಲ ವಿಸಿಟ್ ಮಾಡ್ರಲ್ಲಿ ತಮ್ಮನ್ನಷ್ಟು ಅನುಭವ ಬರ್ತದೆ. ಕೃಷಿ ಒಳಗೆ ನಾವೇನ್ ಮಾಡ್ಬೇಕು ಏನಿಲ್ಲ. ನಮ್ಮ ಸರ್ ಇರ್ತಾರಲ್ಲಿ, ರಾಜ್ಕುಮಾರ್ ಸರ್ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ಎಲ್ಲ ಅನುಭವಗಳು ಸಿಗ್ತಾವೆ ಇಲ್ಲಿ. ಮತ್ತೆ ಇಲ್ಲಿ ಇದೇ ಮಾಡ್ಕೊಂಡಿದಾರೆ ನೋಡ್ಕೊಂಡ್ಬರೋಣ. ಇಲ್ಲಿ ನಮ್ಮಲ್ಲೇ ಮಾಡಿದಂತ ಎರೆಹುಳ ಗೊಬ್ಬರ ಇದು ಪ್ಯೂರ್ಲಿ ಸಗಣಿ ಮತ್ತು ಈ ಗ್ಲಿರಿಸಿಡಿಯಾ ಅಂತ ಎಲೆ ಬರುತ್ತಲ್ಲ, ಗ್ಲಿರಿಸಿಡಿಯಾ ಗೊಬ್ಬರದ ಎಲೆ, ಅದರಿಂದ ಈ ಅಭಿವೃದ್ಧಿ ಪಡಿಸಿದಂತ ಎರೆಹುಳ ಗೊಬ್ಬರ ಇದು. ನೋಡಿ, ನೀವು ನೋಡ್ದಂಗೆ ಇದು ಒಳ್ಳೆ ಟೀ ಪೌಡರ್ ಇದ್ದಂಗಿದೆ. ಒಂಚೂರು ಕೈಗೆ ಏನು ಹತ್ತಲ್ಲ. ಅದರಲ್ಲಿ ಮಣ್ಣಿಲ್ಲ, ಮಿಶ್ರಿತ ಯಾವುದೂ ಇಲ್ಲ. ಸಗಣಿ ಮತ್ತು ಒಂದು ಗ್ಲಿರಿಸಿಡಿಯಾ ಎಲೆ ತಪ್ಪಲಿಂದ ಮಾಡಿದಂತ ಒಂದು ಪ್ಯೂರ್ ವರ್ಮಿ ಕಾಂಪೋಸ್ಟ್ ಸುಮಾರು ಒಂದು 10ರಿಂದ 15 ಟನ್ ಬರೀ ನಮ್ಮ ಫಾರ್ಮಿಗೆ ಬೇಕಾಗುತ್ತೆ. ಇದ್ರ ಜೊತೆಗೆ ನಮಗೆ ಇಲಾಖೆಯಿಂದ ನಾವು ಒಂದು 10ರಿಂದ 20 ಟನ್ ರೈತರಿಗೆ ನಾವು ಮಾರಾಟ ಮಾಡ್ತೀವಿ. ಇಲಾಖೆ ದರದಲ್ಲಿ 13 ರೂಪಾಯಿ ಕೆಜಿ ಹಂಗೆ ನಾವು ಇಲಾಖೆ ದರದಂತೆ ನಾವು ರೈತರಿಗೆ ಮಾರಾಟ ಮಾಡ್ತೀವಿ. ಯಾರಾದ್ರೂ ಬೇಕಾದವ್ರು ನಮ್ಮಲ್ಲಿ ವರ್ಮಿ ಕಾಂಪೋಸ್ಟ್ ಸಿಗುತ್ತೆ ಪ್ಯೂರ್ಲಿ. ಇಷ್ಟೊಂದು ಪ್ಯೂರ್ ನಿಮ್ಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದ್ಸರಿ ತೊಗೊಂಡು ಹೋದ್ರೆ ನೀವು ಪದೇ ಪದೇ ನಮ್ಮ ಫಾರ್ಮಿಗೆ ಬಂದು ನೀವು ವರ್ಮಿ ಕಾಂಪೋಸ್ಟ್ ತೊಗೊಳ್ಳೋಂಗೆ ನಿಮ್ಗೆ ಆಗುತ್ತೆ. ದಯಮಾಡಿ ಯಾರ ರೈತರು ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೇ ಅಷ್ಟು ನಾವು ಪ್ರೊಡಕ್ಷನ್ ಮಾಡಿ ಕೊಡ್ತಾ ಇದ್ವಿ. ಬಂದು ಯಾರಾದ್ರೂ ನೀವು ಪರ್ಚೇಸ್ ಮಾಡೋದಾದ್ರೆ ನಮ್ಮ ಇಲಾಖೆ ದರದಂಗೆ 13 ರೂಪಾಯಿ ಕೆಜಿ ಹಂಗೆ ನಮಗೆ ಪ್ಯೂರ್ ವರ್ಮಿ ಕಾಂಪೋಸ್ಟ್ ನಿಮಗೆ ನಾವು ಕೊಡ್ತಾ ಇದ್ವಿ. ಒಂದು ಮಾವಿನ ಗಿಡಗಳು ಇದ್ದು ನಮ್ಮಲ್ಲಿ ಸುಮಾರು ಒಂದು 20-30 ಹಳೆ ಗಿಡಗಳು ಇದ್ವು. ಎಲ್ಲ ವೇಸ್ಟ್. ಅದರಿಂದ ಯಾವುದು ಪ್ರೊಡಕ್ಷನ್, ಯಾವುದು ಬೆಳೆ ಹಣ್ಣು ಯಾವುದು ಬರ್ತಾ ಇರಲಿಲ್ಲ, ಫಸಲು ಬರ್ತಾ ಇರಲಿಲ್ಲ. ಅದಕ್ಕೆ ನಾವು ಟಾಪ್ ವರ್ಕಿಂಗ್ ಮಾಡಿ ಸುಮಾರು ಒಂದು 3 ಫೀಟ್ ಮೇಲೆ ನಾವು ಟಾಪ್ ವರ್ಕಿಂಗ್ ಪೂರ್ತಿ ಬುಡದಿಂದ ಒಂದು 3 ಫೀಟ್ ಮೇಲೆ ಕಟ್ ಮಾಡಿದ್ಮೇಲೆ ಅದರಿಂದ ಬರೋಂಥ ಚಿಗುರು, ಅದರಿಂದ ಬರೋಂಥ ಬ್ರಾಂಚಸ್ಗಳಿಗೆ ನಾವು ಏನು ಮಾಡಿದ್ವಿ, ಈ ಗಿಡದಲ್ಲಿ ಒಂದು 8ರಿಂದ 10 ವೆರೈಟಿ ವಿವಿಧ ಥರದ ಮಾವಿನ ಕಸಿಗಳನ್ನು ಕಟ್ಟಿದ್ವಿ. ಆಪೂಸ್ ಆಗಿರ್ಬೋದು, ಕೇಶರ ಆಗಿರ್ಬೋದು, ಮಲ್ಲಿಕ ಆಗಿರ್ಬೋದು, ತೋತಾಪುರಿ ಆಗಿರ್ಬೋದು, ಗೋವಾ ಮಂಕೂರು, ಆಮೇಲೆ ಈ ಒಟ್ಟಿಗೆ ಒಂದು 8ರಿಂದ 10 ಥರದ ಮಾವಿನ ಒಂದು ವೆರೈಟಿನ ಕಸಿಗಳನ್ನ ಈ ಒಂದೇ ಗಿಡದಲ್ಲಿ ಕಟ್ಟಿದ್ವಿ. ನಮಗೆ ಬೇರೆ ಬೇರೆ ಸೀಸನ್ದಾಗೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಬೇಕು ಅನ್ನೋ ಉದ್ದೇಶದಿಂದ ಈ ಹಾಳಾಗಿದ್ದಂಥ ಗಿಡಕ್ಕೆ ನಾವು ಮತ್ತೆ ಈ ಥರ ಕಸಿ ಕಟ್ಟಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಒಂದೇ ವರ್ಷದಲ್ಲಿ ಫಸಲನ್ನ ನಾವು ತೆಗಿಬೋದು. ಅದಕ್ಕೆ ಇದನ್ನು ಒಂದು ರೈತರಿಗೆ ನಾವು ಹಳೆ ಗಿಡ ಯಾವ್ದಾರು ಇದ್ರೆ ನೀವು ಗಿಡನ ತೆಗಿಲಾರ್ದೇ ಬರೀ ಟಾಪ್ ವರ್ಕಿಂಗ್ ಮಾಡಿ ಈ ಥರ ಬಂದು ಅದು ಬೇರೆ ಬೇರೆ ಒಂದೇ ಗಿಡದಲ್ಲಿ ಹಣ್ಣಿನ ಬೆಳೆ ಬೆಳಿಬೋದು ಅಂತ ತೋರಿಸ್ಲಿಕ್ಕೆ ಇದೊಂದು ನಾವು ಈ ಥರದ ಒಂದು 8-10 ಗಿಡಕ್ಕೆ ಒಂದೇ ಗಿಡದಲ್ಲಿ 8-10 ವೆರೈಟಿನ ಕಸಿಗಳು ಮಾಡಿ ಒಂದು ಡೆಮಾನ್ಸ್ಟ್ರೇಷನ್ ಥರ ತೋರ್ಸಕ್ಕೆ ಮಾಡ್ತಾ ಇದ್ದೀವಿ. ಇನ್ನು ನೋಡ್ಬೋದು ಗಿಡದ ಅರ್ಧ ಗಿಡ ಬೇರೆ ಥರನೇ ಎಲೆ ಇದೆ. ಇನ್ನು ಈ ಕಡೆ ಹಣ್ಣು ಬಿಟ್ಟಿದ್ದೆ ವೆರೈಟಿನೇ ಬೇರೆ ಇದೆ. ಬೇರೆ ಬೇರೆ ಸೈಡಲ್ಲಿ ಬೇರೆ ಬೇರೆ ಥರ ಕಾಯಿಗಳು ಬಿಟ್ಟಿದ್ದಾವೆ. ನಿಮ್ಗೆ ಕಾಯಿ ಸೈಜು ಬೇರೆ ಇದೆ, ಮತ್ತು ಹಣ್ಣು ಬೇರೆ ಶೇಪಲ್ಲಿ ಕಾಣುತ್ತೆ. ನಿಮ್ಗೆ ಯಾವ ವೆರೈಟಿ ಇದೆ ಅಂತ ಗೊತ್ತಾಗುತ್ತೆ. ನಾವು ಈ ಬ್ರಾಂಚಲ್ಲಿ ನಾವು ಕಸಿ ಕಟ್ಟಿರೋದು ಇಲ್ಲಿ ಕಾಣುತ್ತಲ್ಲ, ಇದು ಒಂದು ಸಯಾನಲ್ಲಿಂದ ನಾವು ಇಲ್ಲೊಂದು ಕಸಿ ಕಟ್ಟಿದ್ವಿ. ನೋಡಿ ಇಲ್ಲಿ ಕಾಣುತ್ತೆ, ನೋಡಿ ಜಾಯಿಂಟು, ಇದೊಂದು ಕಸಿ ಕಟ್ಟಿದ್ ಬೇರೆ. ಅದೇ ಥರನೇ ಇಲ್ಲಿ ಮಾಡಿದ್ವಿ, ಇದೊಂದು ಥರ ಬೇರೆನೆ. ಈ ಥರ ಒಂದೊಂದು ಬ್ರಾಂಚಿಗೆ ಒಂದೊಂದು ಥರ ವೆರೈಟಿ ಇಲ್ಲಿದೆ, ಇಲ್ಲೊಂದು ಬೇರೆ ಇದೆ. ಈಗ ಒಂದು 8ರಿಂದ 10 ವೆರೈಟಿ ಇಲ್ಲಿ ಮೇಲ್ಗಡೆ ಬೇರೆ ಎಲ್ಲ ಒಂದು 8ರಿಂದ 10 ವೆರೈಟಿದ ನಾವು ಗ್ರಾಫ್ಟ್ ಮಾಡಿದ್ದೀವಿ. ಇದಕ್ಕೆ ನಮ್ಮಲ್ಲಿ ವಿವಿಧ ಥರದ ನಮ್ಮ ಈಗಾಗಲೇ ಹೇಳಿದಂಗೆ ಒಂದು 8ರಿಂದ 10 ವೆರೈಟಿ ಮಾವಿನ ಕಸಿಗಳು, ಗ್ರಾಫ್ಟೆಡ್ ಕಸಿಗಳು ಸಿಗ್ತವೆ. ಅದರಲ್ಲಿ ಕೇಶರ್ ಇದೆ, ಅಲ್ಫಾನ್ಸ್ ಇದೆ, ತೋತಾಪುರಿ ಇದೆ, ಮಲ್ಲಿಕ ಇದೆ,
ಗೋವಾ ಮಂಕೂರ್ ಇದೆ. ಮತ್ತೆ ಇನ್ನು ಮಿಯಾಜಾಕಿನೂ ನಾವು ಈ ವರ್ಷ ಅಭಿವೃದ್ಧಿ ಪಡಿಸ್ತಾ ಇದ್ವಿ, ಅದನ್ನು ಸಸಿಗಳನ್ನ ರೆಡಿ ಮಾಡಿದ್ವಿ. ನಮ್ಮ ಇಲಾಖೆ ದರದಲ್ಲಿ, ನಮ್ಮ ಇಲಾಖೆ ರೇಟ್ದಂಗೆ 42-44 ರೂಪಾಯಿ ನಮ್ದು ಏನು ಇಲಾಖೆ ದರ ಇದೆ, ಆ ನಿಗದಿಪಡಿಸಿದಂಥ ದರದಲ್ಲಿ ನಾವು ರೈತರಿಗೆ ಕಡಿಮೆ ರೇಟ್ ದರದಲ್ಲಿ ನಾವು ರೈತರಿಗೆ ನಾವು ಮಳೆಗಾಲದಲ್ಲಿ ವಿತರಣೆ ಮಾಡ್ತೀವಿ, ಸೇಲ್ ಮಾಡ್ತೀವಿ. ಹೊರಗಡೆ ನೀವು ಇದೇ ಗಿಡಗಳು ತೊಗೊಳಕ್ ಹೋದ್ರೆ 100 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಮಾರಾಟ ಮಾಡ್ತಾರೆ. ಸೊ ಹೀಗಾಗಿ ನಮ್ಮ ಹತ್ರ ಇಲಾಖೆ ದರದಲ್ಲಿ ಕಡಿಮೆ ದರದಲ್ಲಿ ಮತ್ತು ಜುನೈನ್ ಗ್ಯಾರಂಟಿ ವೆರೈಟಿ ಅಲ್ಫಾನ್ಸ್ ಅಂದ್ರೆ ಅಲ್ಫಾನ್ಸನ್ನೇ ಕೊಡ್ತೇವೆ, ಕೇಶರ್ ಅಂದ್ರೆ ಕೇಶರೇ ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲೇ ಮದರ್ ಪ್ಲಾಂಟ್ಸ್ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ತಳಿಗಳಲ್ಲಿ ಮಿಶ್ರ ಆಗುವುದಿಲ್ಲ. ಸೊ ಹೀಗಾಗಿ ನಮಗೆ ತುಂಬಾ ಜನ ರೈತರು ಬಂದು ಮೋಸ ಆಗುದಿಲ್ಲ ಅಂತೇಳಿ ನಮ್ಮ ಶೇಡಿಗಳಿ ತೋಟಗಾರಿಕೆ ಬಂದು ಪ್ಯೂರ್ ವೆರೈಟಿ ಮ್ಯಾಂಗೋ ಹಣ್ಣಿನ ಗಿಡಗಳು ಬೇಕು ಅಂದ್ರೆ ಇಲ್ಲೇ ಬಂದು ತೊಗೊಂಡೋಗ್ತಾರೆ. ವಾಟರ್ ಆಪಲ್ ಮತ್ತೆ ರೋಸ್ ಆಪಲ್ ಅಂತಾರೆ ಇದಕ್ಕೆ. ಇದು ವಿಶೇಷ ಏನಪ್ಪಾ ಅಂದ್ರೆ, ಇದರಲ್ಲಿ ವಾಟರ್ ಆಪಲ್ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತದೆ. ಈ ಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಈ ಬೊಜ್ಜು ಬಂದವರಿಗೆ, ಜಾಸ್ತಿ ಕೊಲೆಸ್ಟ್ರಾಲ್ ಫ್ಯಾಟ್ ಇದ್ದವ್ರಿಗೆ ಈ ಹಣ್ಣು ಕ್ರಮೇಣ ಕಂಟಿನ್ಯೂಸ್ ಸೇವನೆ ಮಾಡ್ತಾ ಇರೋದ್ರಿಂದ ಅವರಿಗೆ ವೇಟ್ ಲಾಸ್ ಮಾಡ್ಬೋದು. ಜೊತೆಗೆ BP ಶುಗರ್ ಇದ್ದವ್ರಿಗೆ ಅವ್ರಿಗೂ ಒಳ್ಳೆಯ ಹಣ್ಣು ಇದು. ಸೊ ಇದರಿಂದ ನಿಮಗೆ ಕೊಲೆಸ್ಟ್ರಾಲ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಇದು ತುಂಬ ಒಳ್ಳೆಯ ಒಂದು ಹಣ್ಣು. ಮತ್ತು ವೇಟ್ ಲಾಸ್ ಮಾಡೋರಿಗೆ ಭಾರಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಅದೆಲ್ಲ ತುಂಬ ಒಳ್ಳೆ ಹಣ್ಣು. ಮತ್ತು ಸ್ಕಿನ್ ಎಲ್ಲ ಹೈಡ್ರೇಟ್ ಆಗಿರುತ್ತಲ್ಲ, ಸ್ಕಿನ್ ಶೈನಿಂಗ್ ಬರೋಕ್ಕೆ ತುಂಬ ಒಂದು ಒಳ್ಳೆ ಹಣ್ಣು ಅಂತ ನಾವು ಹೇಳ್ಬೋದು. ಇದು ವಾಟರ್ ಆ್ಯಪಲ್ ಅಥವಾ ರೋಸ್ ಆ್ಯಪಲ್ ಎರಡೂ ಅಂತಾರೆ. ಸುಮಾರು ಒಂದು 200 ರೂಪಾಯಿಂದ 250 ರೂಪಾಯಿ KG ಇದು ಮಾರಾಟ ಆಗುತ್ತೆ. ಇದು ಸಾಲಿಂದ ಸಾಲಿಗೆ ಒಂದು 6 ಮೀಟ್ರಿಗೆ ಒಂದೊಂದು ಗಿಡಗಳನ್ನು ನಾಟಿ ಮಾಡಿದ್ವಿ. 2022-23ನೇ ಸಾಲು ಜೂನ್ನಲ್ಲಿ ನಾವು ಇದನ್ನು ಪ್ಲಾಂಟಿಂಗ್ ಮಾಡಿದ್ವಿ. 2 ವರ್ಷದ ಗಿಡ, 2.5 ವರ್ಷದ ಗಿಡ, ಒಳ್ಳೆ ಹಣ್ಣು ಮತ್ತು ಹಾರ್ಡಿ ವೆರೈಟಿ. ಇದು ಕಡಿಮೆ ನೀರಿದ್ರೂ ಬದುಕ್ತದೆ, ಜಾಸ್ತಿ ನೀರಾದ್ರೂ ಬದುಕ್ತದೆ. ಒಂದು 2-2.5 ವರ್ಷದಲ್ಲಿ ಒಳ್ಳೆಯ ಒಂದು ಹಣ್ಣನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಳುವರಿ ಬರ್ತಾ ಇದೆ ಚೆನ್ನಾಗಿ. 200 ರೂಪಾಯಿಂದ 250 ರೂಪಾಯಿ KG ಮಾರಾಟ ಆಗ್ತಾ ಇದೆ. ಇದು ದಾಲ್ಚಿನ್ನಿ. ನೀವು ಒಂದು ಮಸಾಲೆ ಸಾಂಬಾರು ಪದಾರ್ಥವಾಗಿ ಯೂಸ್ ಮಾಡೋಂಥ ಇದು ದಾಲ್ಚಿನ್ನಿ. ಪ್ರತಿಯೊಬ್ಬರು ಮನೆಗೆ ಇದು ಅವಶ್ಯಕತೆ ಇರೋಂಥ ಇದು ಎಲೆನೂ ಯೂಸ್ ಮಾಡ್ಬೋದು, ಮಸಾಲೆ ಆಗಿ ಒಂದು ಎಲೆ ಚಕ್ಕೆನೂ ಯೂಸ್ ಮಾಡ್ಬೋದು. ಪ್ಲಸ್ ಇದ್ರ ಹೂವು ಮಸಾಲೆ ಸಾಂಬಾರು ಮಾಡೋಕ್ಕೆ, ಮಸಾಲೆ ಏನು ಮಾಡ್ತೀವಲ್ಲ ಆ ಸಾಂಬಾರು ಮಸಾಲೆ ಮಾಡಲಿಕ್ಕೆ ಹೂವು ಮತ್ತು ಇದ್ರದ್ದು ಚಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಈ ಚಕ್ಕೆನೂ ಅಷ್ಟೇ, ಚಕ್ಕೆನೂ ಒಂದು ಈ ಪೆನ್ಸಿಲ್ ಥಿಕ್ನೆಸ್ ಅಲ್ಲಿ ಬಂದರೆ ಆ ಚಕ್ಕೆಯನ್ನು ಇದು ತೊಂಗೆ ಕಟ್ ಮಾಡಿ ಒಂದು ಗಂಟೆ 2 ಗಂಟೆ ನೀರಲ್ಲಿ ನೆನೆ ಇಟ್ಟು, ಆಮೇಲೆ ಒಂದು ಚೂಪು ಹರಿತವಾದಂಥ ಚಾಕುನಿಂದ ತೆಗೆದು ಚಕ್ಕೆ ತೆಗೆಯುವಂಥದ್ದು, ಅದನ್ನು ನಾವು ಮಾಡ್ತಾ ಇದ್ವಿ. ಎಲೆನೂ ತಂದು ನಾವು ಎಲೆನೂ ಮಾರಾಟ ಮಾಡ್ತಾ ಇದ್ವಿ. ಇದ್ರ ಜೊತೆ ಹೂವು ಅದಕ್ಕೂ ಒಳ್ಳೆ ಬೇಡಿಕೆ ಇದೆ. 2000 ರೂಪಾಯಿ KG ಇದೆ ಹೂವು. ಅದು ಮಸಾಲೆ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಎಲೆನೂ ಅಷ್ಟೇ, ಎಲೆನೂ ಒಂದು 150 ರೂಪಾಯಿಂದ 200 ರೂಪಾಯಿ KG ಎಲೆನೂ ಮಾರಾಟ ಆಗ್ತಾ ಇದೆ. ಇದು ಲಕ್ಷ್ಮಣ್ ಪಲ್ ಅಂತೇಳಿ, ಇದು ಸೀತಾಪಳ್ಳು, ರಾಮಪಳ್ಳು ಎಲ್ಲ ಕೇಳಿದ್ರಿ, ಅದೇ ಥರನೇ ಲಕ್ಷ್ಮಣ್ ಪಲ್ಲು, ಹನುಮಾನ್ ಪಲ್ ಅಂತ ಹೇಳಿ ವೆರೈಟಿ ಇದೆ. ಇದು ಲಕ್ಷ್ಮಣ್ ಪಲ್ಲು ಏನಪ್ಪ ವಿಶೇಷ ಅಂದರೆ, ಇದು ಕ್ಯಾನ್ಸರ್ ಕ್ಯೂರೇಬಲ್ಗೆ ಈವನ್ ಡಾಕ್ಟರ್ ಸಹ ಇದನ್ನು ಸಜೆಸ್ಟ್ ಮಾಡ್ತಾರೆ. ಫಸ್ಟು ಸೆಕೆಂಡ್ ಸ್ಟೇಜಲ್ಲಿ ಏನಾದರೂ ಕ್ಯಾನ್ಸರ್ ಬಂದಿದ್ರೆ ಇದ್ರ ಎಲೆನ ಅಗದು ಎಲೆನ ಇದು ಮಾಡಿ ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ. ಈ ಜ್ಯೂಸ್ ಕುಡಿಯೋದ್ರಿಂದ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಫಸ್ಟು ಸೆಕೆಂಡ್ ಸ್ಟೇಜಲ್ಲಿದ್ದರೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ. ಇದ್ರದ್ದು ಬಾರ್ಕ್ ಸಹ ಅದಕ್ಕೆ ಪೌಡ್ರ್ ಮಾಡಿ, ಇದ್ರ ಎಲೆ ಬಾರ್ಕದೆಲ್ಲ ತೆಗೆದು ಇದು ಪೌಡ್ರ್ ಮಾಡಿನೂ ಕುಡಿತಾರೆ. ಇದು ಸುಮಾರು ಒಂದು 60-70 ಸಸಿಗಳನ್ನ ನಾಟಿ ಮಾಡಿದ್ದೀವಿ. ಒಂದು 4 ವರ್ಷ ಆಯಿತು, 3 ವರ್ಷ ಆಯಿತು. ಈ ಮುಂದಿನ ವರ್ಷದಿಂದ ಈ ಕಾಯಿ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಒಂದು 15 ಫೀಟ್ ಅಂತರದಲ್ಲಿ, 15 ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಕ್ಕೆ ಒಂದು 15 ಫೀಟ್ ಅಂತರದಲ್ಲಿ ನಾವು ಇದನ್ನು ನಾಟಿ ಮಾಡಿದ್ರೆ ಒಂದು ರೈತರಿಗೆ ಒಂದು ಒಳ್ಳೆ ಬೆಳೆ ಆಗುತ್ತೆ. ಈ ಖಾನಾಪುರ ಮತ್ತು ಬೆಳಗಾಂ ಭಾಗದವರಿಗೆ ಒಂದು ಲಕ್ಷ್ಮಣ್ ಪಲ್ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ಇದು ಮಿರಾಕಲ್ ಫ್ರೂಟ್ ಅಂತೇಳಿ, ಮಿರಾಕಲ್ ಫ್ರೂಟ್ ಇದು ಒನ್ ಆಫ್ ದಿ ಎಕ್ಸಾಟಿಕ್ ಫ್ರೂಟ್. ಇದನ್ನು ಒಂದು ಮೈನರ್ ಫ್ರೂಟ್ಸಲ್ಲಿ ಬರ್ತದೆ. ಇದನ್ನು ನಾವು 2 ಮೀಟ್ರ್ ಅಂತರದಲ್ಲಿ, ನಾವು 2 ಮೀಟ್ರ್ ಅಂತರದಾಗ ನಾವು ಬೆಳಿಬೋದು. ಈವನ್ ಮನೆ ಮುಂದ್ಗಡೆ ಹಿತ್ತಲದ ಜಾಗ ಇದ್ರು ಪಾಟಲ್ಲಿನೂ ಬೆಳಿಬೋದು. ಒಂದು 20 ಇಂಚ್ ಪಾಟಲ್ಲಿನೂ ಮನೆ ಎದುರುಗಡೆನೂ ಬೆಳಿಬೋದು. ಹಿತ್ತಲದ ಜಾಗ ಇದ್ರೆ ಹಿತ್ತಲದಲ್ಲಿ ಬೆಳಿಬೋದು. ಇದು ಹಣ್ಣಿನ ವಿಶೇಷ ಏನಪ್ಪಾ ಅಂದರೆ, ಮಿರಾಕಲ್ ಅಂತಂದರೆ, ಈ ಹಣ್ಣು ತಿಂದಾದ್ಮೇಲೆ ನೀವು ಏನೇ ಕುಡೀರಿ, ನೀರು ಕುಡೀರಿ, ಚಹಾ ಕುಡೀರಿ, ಅಥವಾ ಏನೇ ತಿಂದ್ರೂ ಎಲ್ಲ ಬರೀ ಹಣ್ಣಿನ ಟೇಸ್ಟ್ ಸ್ವೀಟೇ ಬರುತ್ತೆ. ನೀವು ಏನು ತಿಂದ್ರೂ ಎಲ್ಲ ಸ್ವೀಟೇ ಅನಿಸುತ್ತೆ. ಅದಕ್ಕಾಗಿ ಇದಕ್ಕೆ ಹೆಸರು ಮಿರಾಕಲ್ ಅಂತ ಹೆಸರು. ಮತ್ತು ಇದಕ್ಕೂ ಒಂದು ಔಷಧೀಯ ಗುಣಧರ್ಮ ಇದೆ. ಇದೂ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಇದು ಹಣ್ಣು ತಿಂದರೆ. ಮತ್ತು ಇದು ಆಮೇಲೆ ಕ್ಯಾನ್ಸರ್, ಇದೂ ಒಂದು ಹೆಣ್ಮಕ್ಳಿಗೆ ಈ
ಈ ಇದು ಆದಾಕರೆ ಮುಟ್ಟಾದಾಕರೆ ಈ ಹಣ್ಣು ತಿಂದ್ರೆ ಅವ್ರಿಗೆ ಹೊಟ್ಟೆ ನೋವು ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಜಾಸ್ತಿ ಎತ್ತರ ಬೆಳೆಯಲ್ಲ, ಅಷ್ಟೇ ಒಂದು 2 ಮೀಟರ್ ಎತ್ತರ ಬೆಳೀತದೆ. ಪಾಟಲ್ಲಿ ಬೆಳಿಬೋದು, ಈಗಾಗಲೇ ಹೇಳ್ದಂಗೆ ಪಾಟಲ್ಲಿನೂ ಬೆಳಿಬೋದು. ಮನೆ ಹತ್ರ ಪಾಟಲ್ಲಿನೂ ಬೆಳೆದ್ರು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಣ್ಣು ಸಿಗ್ತಾವೆ. ಒಂದು 3-4 ಗಿಡ ಹಚ್ಚಿದ್ರೆ ನಿಮ್ಮ ಮನೆಗೆ ಸೀಸನ್ದಾಗ ಹಣ್ಣು ಕಂಟಿನ್ಯೂಸ್ ಒಂದು 2 ತಿಂಗಳು ಹಣ್ಣು ಬರುತ್ತೆ. ನಮ್ಮ ಶೇಡೆಗಾಳಿ ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ಇನ್ನೊಂದು ಏನಾದ್ರೆ ಆಸ್ಟ್ರೇಲಿಯನ್ ಕ್ರಾಪ್, ಇದು ಮೆಕಡಾಮಿಯಾ ಅಂತೀವಿ ಇದಕ್ಕೆ. ಇದು ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ಇನ್ ದಿ ವರ್ಲ್ಡ್. ಇದು ಸುಮಾರು 4,000ರಿಂದ 10,000 ರೂಪಾಯಿ ಕೆಜಿವರೆಗೆ ಇದು ಮಾರಾಟ ಆಗುತ್ತೆ. ಇದು ಸುಮಾರು ಇದು ಸೀಡಿಂದ ನಾವು ಬೆಳೆಸಿದ ಬೆಳೆ ಬರಬೇಕು ಅಂದ್ರೆ ಇಳುವರಿ ಸ್ಟಾರ್ಟ್ ಆಗ್ಕೊಂಡು 5-6 ವರ್ಷ ಬೇಕು. ನಾವು ಗ್ರಾಫ್ಟಿಂದ ಮಾಡಿದಂಥ ಬೆಳೆ ಬೆಳೆದ್ರೆ ಒಂದು 4-4.5 ವರ್ಷಕ್ಕೆ ಇದು ಬೆಳೆ ಬರುತ್ತದೆ. ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟ್ ಇನ್ ದಿ ವರ್ಲ್ಡ್ ಅಲ್ಲೇ ಕಾಸ್ಟ್ಲಿಯೆಸ್ಟ್ ಡ್ರೈ ಫ್ರೂಟು. ಇದು ರಿಚೆಸ್ಟ್ ಪೀಪಲ್ ತಿನ್ನುವಂಥ ಡ್ರೈ ಫ್ರೂಟ್ ಅಂತ ನಾವು ಹೇಳ್ಬೋದು. ಒಂದು ಒಂದು 5-6 ವರ್ಷ ಬಂದಂಥ ಬೆಳೆಗೆ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಒಂದು 2-4 kg ಬರ್ತದೆ ಒಂದು ಗಿಡಕ್ಕೆ. ಸೊ ಇದೂ ಒಂದು ಒಳ್ಳೆ ಆದಾಯ. ಇದಕ್ಕೆ ಯಾವುದು ಮಂಗ ತಿನ್ನಲ್ಲ, ಗುಬ್ಬಿ ತಿನ್ನಲ್ಲ, ಯಾವುದು ತಿನ್ನಲ್ಲ. ಯಾಕಂದ್ರೆ ಇದು ಹಾರ್ಡ್ ಸೀಡ್ ಕೋಟಿಂಗ್ ಇರ್ತದೆ. ಇದು 2 ಲೇಯರ್ ಸೀಡ್ ಕೋಟಿಂಗ್ ಇರ್ತದೆ. ಹೀಗಾಗಿ ರೈತರಿಗೆ ಇದು ಮಂಗನ ಕಾಟ ಮತ್ತು ಗುಬ್ಬಿ ಕಾಟ ಯಾರ್ದಾರು ಇದ್ರೆ ಇಂಥ ಬೆಳೆ ಬೆಳೆದ್ರು ಒಳ್ಳೆ ಆದಾಯ ತೆಗಿಬೋದು. ಇದನ್ನು ನಮ್ಮಲ್ಲಿ ಸುಮಾರು ಒಂದು 40-50 ಸಸಿಗಳನ್ನ ಮಿಶ್ರ ಬೆಳೆಯಾಗಿ, ಇದ್ರ ಜೊತೆಗೆ ಎಗ್ ಫ್ರೂಟ್ ಹಾಕಿದ್ವಿ, ಬಾರ್ಬಾ ಅಂತ ಹಾಕಿದ್ವಿ. ಈ ತರ ಮಿಕ್ಸ್ ಬೆಳೆಯಾಗಿ ನಾವು ಬೆಳೆಯನ್ನ ಬೆಳೆದಿದ್ವಿ. ಇಲ್ಲಿ ನಮ್ಮ ಶೇಡೆಗಾಳಿ ತೋಟ ಕ್ಷೇತ್ರದಲ್ಲಿ ಸುಮಾರು ಒಂದು 6-7 ಥರದ ಒಂದು ಹಲಸಿನ ಬೆಳೆನೂ ಬೆಳೆದಿದ್ವಿ. ಸಿದ್ದು ಅಂತ ಇದೆ, ನಾಗಸಂದ್ರ, ಭೈರಸಂದ್ರ, ಆಮೇಲೆ ವಿಯೆಟ್ನಾಂ ರೆಡ್ ಇದೆ, ಆಮೇಲೆ ರಾಜಾಪಣಸ್ ಅಂತ ಇಲ್ಲೇ ಖಾನಾಪುರದಲ್ಲಿ ಬೆಳೆದಂಥ ರಾಜಾಪಣಸ್ ಅಂತೇಳಿ ವೆರೈಟಿ ಇದೆ. ಸುಮಾರು ಇದು 2.5 ವರ್ಷದ ಬೆಳೆ. ಇದು ಈ ವರ್ಷದಲ್ಲಿ ಕಾಯಿ ಪ್ರಾರಂಭ ಆಗಬೇಕು. ಇದು ಒಂದು 7-8 ವೆರೈಟಿ ನಾವು ಇಲ್ಲಿ ಬೆಳೆದಿದ್ದೀವಿ. ಇದು ಬ್ರೆಡ್ ಫ್ರೂಟ್ ಅಂತಾರೆ, ಕನ್ನಡದಲ್ಲಿ ದಿವ್ಯ ಹಲಸು ಅಂತಾರೆ. ಇದು ಒಂಥರ ವೆಜಿಟೇಬಲ್ ಆಗಿ ಹಣ್ಣು ಇದ್ರೂ ಇದು ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಉತ್ತರ ಕನ್ನಡದಲ್ಲಿ ತುಂಬಾ ಹೇಳಿ ಮಾಡಿಸೋಂಥ ವೆಜಿಟೇಬಲ್ಗಾಗಿ ಯೂಸ್ ಮಾಡೋಂಥ ಹಣ್ಣಿದು. ಇದಕ್ಕೂ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ನಿಮಗೆ ಇದು ಸೇಮ್ ನೀವು ಯಾರು ಫಿಶ್ ತಿನ್ನೋರು ಇಲ್ಲಾರ್ದವರು ಏನಾದರೂ ಈ ವೆಜಿಟೇಬಲ್ ಮಾಡಿ ತಿಂದರೆ ಸೇಮ್ ಸುರ್ಮಾ ಫಿಶ್ ತಿಂದಂಗೆ ಇರ್ತದೆ. ರವಾ ಫ್ರೈ ಮಾಡಿ ಒಗ್ಗರಣೆ ಇದು ಮಾಡಿದ್ರೆ ಒಂಥರ ಒಳ್ಳೆ ಬಜ್ಜಿ ಮಾಡ್ಬೋದು, ಇದರಿಂದ ಬೋಂಡಾ ಮಾಡ್ಬೋದು. ಆಮೇಲೆ ಒಂದು ವೆಜಿಟೇಬಲ್ ಆಗಿ ನಾವು ಯೂಸ್ ಮಾಡ್ಬೋದು. ಇದು ಹೆಲ್ತಿಗೆ ಭಾರಿ ಒಳ್ಳೆಯ ಅಂತ ಒಂದು ಹಣ್ಣು ಇದು ದಿವಿ ಹಲಸು ಅಂತ. ಈ ನಮ್ಮ ತೋಟಗಾರಿಕೆ ಇಲಾಖೆ ಶೆಡೆಗಾಳಿ ಗ್ರಾಮದಂತ ಈ ನಮ್ಮ ತೋಟಗಾರಿಕೆ ಇಲಾಖೆ ಒಂದು ತೋಟಗಾರಿಕೆ ಅಂತ ಹೇಳ್ಬೋದು ಸರ್. ನಿಮ್ಮದು ಒಂದು ಒಳ್ಳೆ ಅದ್ಭುತವಾದಂಥ ನಿಮ್ಮ ಪ್ರಯತ್ನ ಇದು. ಯಾಕಂದ್ರೆ ರೈತರಾಗಿ ಒಂದು ಎಲ್ಲ ಮೇಲಾಧಿಕಾರಿಗಳ ಸಹಕಾರದಿಂದ ಇದೊಂದು ಅಭಿವೃದ್ಧಿ ಮಾಡಿದಂತ ನಾವು ಒಬ್ಬಂದೇ ಆಗಲ್ಲ. ನಮ್ಮ ಹಿರಿಯ ಸಾಹಿತ್ಯ ನಿರ್ದೇಶಕರಾಗಿರ್ಬೋದು, ತೋಟ ಉಪನಿರ್ದೇಶಕರಾಗಿರ್ಬೋದು, ನಿರ್ದೇಶನಾಲಯದಿಂದ ಅಡಿಷನಲ್ ಡೈರೆಕ್ಟರ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವರೆಲ್ಲರ ಒಂದು ಸಹಕಾರದಿಂದ ನಾವು ನಮ್ಮ ಅಧಿಕಾರಿ ಮಿತ್ರರಾಗಿರ್ಬೋದು, ನಮ್ಮ ಸಿಬ್ಬಂದಿಯಿಂದ ಆಗಿರ್ಬೋದು, ಇವರೆಲ್ಲರ ಒಂದು ಕೈ ಜೋಡಿಸೋದ್ರಿಂದ ಒಂದು ಇದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಮಾಡೋದಿದೆ. ಮುಂದಿನ ದಿನದಲ್ಲಿ ಅದನ್ನು ಮಾಡಿ ತೋರಿಸ್ತೀವಿ. ಸರ್ ಒಂದು ಒಳ್ಳೆ ಅದ್ಭುತವಾದ ಒಂದು ಫಾರ್ಮ್ ಇದು. ತಾವೊಂದು ರೈತ ಅನ್ಕೋಬೋದಾ ಅಥವಾ ಅಧಿಕಾರಿ ಅನ್ಕೋಬೋದು ಸರ್? ನಾನು ಒಬ್ಬ ಅಧಿಕಾರಿ ಅನ್ನೋಕ್ಕಿಂತ ಮುಂಚೆ ಒಬ್ಬ ರೈತ, ನಂತರ ನಾನು ಅಧಿಕಾರಿ ಆಗಿರೋದು. ಒಳ್ಳೆ ಅದ್ಭುತವಾಗಿ ಗಮನ ಮಾಡಿ ಸರ್. ಮೇಂಟೆನೆನ್ಸ್ ಎಲ್ಲ ಒಳ್ಳೆಯದು ಸರ್. ಒಬ್ಬರೇ ಮಾಡ್ತಾರದು ಇಲ್ಲ, ಅಧಿಕಾರಿ ಸಿಬ್ಬಂದಿ ಸ್ವಲ್ಪ ಕೊರತೆ ಇದೆ. ಆ ಕೊರತೆ ಮಧ್ಯದೊಳಗೆ ನಮ್ಮ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ನಾವು ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಸ್ವಲ್ಪ ನಮ್ಮಲ್ಲಿ ಸಿಬ್ಬಂದಿ ಎಲ್ಲ ಬಂದರು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಆಗುತ್ತದೆ. ಆದರೂ ಇಲ್ಲಿವರೆಗೆ ಸಿಬ್ಬಂದಿ ಇಲ್ಲ ಅಂತೇಳಿ ನಾವೇನು ಮಾಡೋದು ಬಿಟ್ಟಿಲ್ಲ, ಮಾಡ್ತಾನೆ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ರೈತರಿಗೆ ನಾನು ಏನು ಇಷ್ಟಪಡ್ತೀನಿ ಅಂದರೆ, ನೀವೇನೇ ಒಂದು ಹೊಸ ಹಣ್ಣಿನ ಬೆಳೆ ಮಾಡೋಕ್ಕಿಂತ ಮುಂಚೆ ನಮ್ಮ ಈ ಶೇಡೆಗಾಳಿ ತೋಟಕ್ಕೆ ಬಂದು ವೀಕ್ಷಣೆ ಮಾಡಿ, ಇಲ್ಲಿ ಬೆಳೆದಂಥ ನಾವು ಎಕ್ಸಾಟಿಕ್ ಮೇಜರ್ ಆ್ಯಂಡ್ ಮೈನರ್ ಫ್ರೂಟ್ಸ್ ಬೆಳೆದಂಥ ತಾವೆಲ್ಲ ನೋಡಿ, ಆಮೇಲೆ ನಿಮ್ಮಲ್ಲಿ ಯಾವ ಬೆಳೆ ಬೆಳಿಬೋದು ಯಾವುದಿಲ್ಲ ಅನ್ನೋದು ಇಲ್ಲಿ ಬಂದು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಏನೇ ಹಣ್ಣಿನ ಬೆಳೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಕ್ಷೇತ್ರಕ್ಕೆ ಬಂದು ಭೇಟಿ ನೀಡಿ, ಇಲ್ಲಿ ನೋಡಿ, ಇಲ್ಲಿಂದ ನೀವು ಒಂದು ಮಾಹಿತಿ ಪಡೆದ ಮೇಲೆ ನೀವು ಹಣ್ಣಿನ ಬೆಳೆ ಮಾಡಬೇಕಂತೇಳಿ ನಾನು ಅವರಿಗೆ ಕೋರ್ತೇನೆ. ಅದ್ರ ಜೊತೆಗೆ ನಾವು ಇಲಾಖೆಯ ಒಂದು ದರದಂತೆ ನಾವು ಕಡಿಮೆ ದರದಲ್ಲಿ ನಾವು ಹಣ್ಣಿನ ಬೆಳೆನೂ ಮಾರಾಟ ಮಾಡ್ತಾ ಇದ್ದೀವಿ. ಈ ಮಳೆಗಾಲದಲ್ಲಿ ಮಾವಿನದಲ್ಲಿ ಒಂದು 7-8 ವೆರೈಟಿ, ನಿಂಬು ಇದೆ, ಕರಿಬೇವು ಇದೆ,
ಇನ್ನೂ ಮತ್ತು ಈ ಎಕ್ಸಾಟಿಕ್ ಆ್ಯಂಡ್ ಮೈನರ್ ಫುಡ್ಸ್ ಈ ವರ್ಷದಿಂದ ನಾವು ಈ ಸುಮಾರು ಒಂದು 30ರಿಂದ 35 ವೆರೈಟಿ ನಾವು ಎಕ್ಸಾಟಿಕ್ ಫುಡ್ಸ್ ಪ್ಲಾಂಟ್ಸು ನಾವು ಈ ವರ್ಷ ಜೂನಲ್ಲಿ ನಾವು ಸೇಲ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಹೆಚ್ಚಿನದಾಗಿ ಅವಾಕಾಡೋ ಆಗಿರ್ಬೋದು, ಬ್ರೆಡ್ ಫ್ರೂಟ್ ಆಗಿರ್ಬೋದು, ವಾಟರ್ ಆ್ಯಪಲ್ ಆಗಿರ್ಬೋದು, ಮಿರಾಕಲ್ ಫ್ರೂಟ್ ಆಗಿರ್ಬೋದು, ಲಕ್ಷ್ಮಣ್ ಫಲ್ ಇದೆ, ಹನುಮಾನ್ ಫಲ್ ಇದೆ, ರಾಮ್ ಫಲ್ ಇದೆ, ಆಮೇಲೆ ಮ್ಯಾಂಗೋಸ್ಟಿನ್ ಇದೆ, ರಾಮ್ಬುತಾನ್ ಇದೆ. ಈ ಥರ ಒಂದು 30ರಿಂದ 40 ಥರದ ಹಣ್ಣಿನ ಎಕ್ಸಾಟಿಕ್ ಆ್ಯಂಡ್ ಮೈನರ್ ಫುಡ್ಸ್ ಮುಂದಿನ ಜೂನ್ನಲ್ಲಿ ನಾವು ಸೇಲ್ ಮಾಡ್ತಾಯಿದ್ದೀವಿ. ರೈತರಿಗೆ ಯಾರು ಇಷ್ಟಪಟ್ಟವರು ಇಲ್ಲಿ ಬಂದು ಕಡಿಮೆ ಇಲಾಖೆ ದರದಲ್ಲಿ ನಾವು ಖರೀದಿ ಮಾಡಲಿ ಅಂತೇಳಿ ನಾವು ಒಂದು ಕೋರ್ತೇವೆ. ಒಳ್ಳೆ ಮಾಹಿತಿ ಕೊಟ್ಟರೆ ಧನ್ಯವಾದ. ಥ್ಯಾಂಕ್ ಯು.